ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋಯಿಂದ ನಾವು ಮೆನ್ಸುರೇಷನ್ ಸ್ಟಾರ್ಟ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಪ್ಯೂರ್ ಮ್ಯಾಥ್ಸಲ್ಲಿ ಮೆನ್ಸುರೇಷನ್ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ವಿಡಿಯೋಲಿ ನಾವು ಯಾವುದು ಕ್ವಾಡ್ರಿಲ್ಯಾಟರಲ್ಸ್ ಎಲ್ಲ ತಿಳ್ಕೊಂಡ್ವಿ. ಸೊ ಈ ವಿಡಿಯೋಲಿ ನಾವು ಏನೇನು ತಿಳ್ಕೊತೀವಿ? ಟ್ರಯಾಂಗಲ್ಸು ಮತ್ತು ಸರ್ಕಲ್ಸು, ಇನ್ನು ಒಂದೇ ಒಂದು ಪೆಂಟಗಾನ್, ಕರೆಕ್ಟ್ ಅಲ್ವಾ? ಸೊ ಲಾಸ್ಟ್ ವಿಡಿಯೋನೇ 50 ನಿಮಿಷ ಆಗೋಗಿತ್ತು, ಅದಕ್ಕೆ ನಾನು ಮತ್ತೆ ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ 50 ನಿಮಿಷನೂ ನೋಡಿದವರು ಥ್ಯಾಂಕ್ ಯು ಸೋ ಮಚ್. ಅಂದರೆ ನೀವು ಒಂದು ರೈಟ್ ಪಾತಲ್ಲಿ ಹೋಗ್ತಾ ಇದ್ದೀರಾ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನದೇ ವೀಡಿಯೋಸ್ ಅಂತಲ್ಲ, ನೀವು ನಾರ್ಮಲ್ ಒಂದು ಬೇಸಿಕ್ ಫೌಂಡೇಶನ್ ತಿಳ್ಕೊತಾ ಇದ್ದೀರಾ, ಅದಕ್ಕೆ ನನಗೆ ಖುಷಿ. ನನ್ನ ವೀಡಿಯೋಸ್ ನೋಡೋದು ಅಂತಲ್ಲ. ಎಲ್ಲರೂ ಏನು ಅಂತಂದರೆ, ಇವಾಗ ಯಾರಿಗೂ ಪೇಷನ್ಸ್ ಇಲ್ಲ. ಒಂದು ನೋಡಿದ ತಕ್ಷಣ, ಒಂದು ವೀಡಿಯೋ ನೋಡಿದ ತಕ್ಷಣ ಒಂದು 10 ಸಮ್ ಮಾಡೋಷ್ಟು ಕೆಪಾಸಿಟಿ ಬಂದುಬಿಡಬೇಕು ಅಂತ ಅನ್ಕೊತಾರೆ. ಒಂದು ಸಮ್ ಮಾಡಬೇಕಂತ ಅಂದರೆ 10 ವೀಡಿಯೋಸ್ ನೋಡಬೇಕು, 10 ವೀಡಿಯೋಸ್ನ ಎರಡೆರಡು ಸಲ ನೋಡಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಅಷ್ಟೇ ಡಿಫ್ರೆನ್ಸು. ಸೊ ಇವಾಗ ಟ್ರಯಾಂಗಲ್ಸ್ ತಿಳ್ಕೊಳ್ಳೋಣ ನಾವು, ಸರಿನಾ? ಟ್ರಯಾಂಗಲ್ಸಲ್ಲಿ ಏನೇನು ತಿಳ್ಕೊಬೇಕು? ಏರಿಯಾ ಮತ್ತು ಪೆರಿಮೀಟರ್, ಕರೆಕ್ಟ್ ಅಲ್ವಾ? ಈ ಒಂದು ಟ್ರಯಾಂಗಲ್ಸ್ ಅಂದರೆ ತ್ರಿಕೋನ, 3 ಕೋಣಗಳಿರುವ ಒಂದು ಫಿಗರ್. ಸೊ ಇದ್ರ ಲಕ್ಷಣಗಳೇನು? ಸೊ ನಾವು ಲಕ್ಷಣಗಳಿಗೂ ಮುಂಚೆ ಟ್ರಯಾಂಗಲ್ಸ್ನ ನಾವು ಎರಡು ಭಾಗವಾಗಿ ಡಿವೈಡ್ ಮಾಡ್ಕೊತೀವಿ. ಸೊ ಟ್ರಯಾಂಗಲ್ಸ್ನ ಒಂದು ಸೈಡ್ಸಾಗಿ ಡಿವೈಡ್ ಮಾಡ್ತೀವಿ, ಇನ್ನೊಂದು ಆ್ಯಂಗಲ್ಸಿಂದ ಕೂಡ ಡಿವೈಡ್ ಮಾಡ್ತೀವಿ. ಎರಡು ಒಂದೇನೆ, ಅದೇ ಹೇಳ್ತಾ ಇರೋದು ಅಷ್ಟೇ, ಓಕೆನಾ? ಎರಡು ನಾವು ಡಿವೈಡ್ ಮಾಡ್ಕೊತೀವಿ. ಸೊ ಸೈಡ್ಸ್, ಇದ್ರ ಲಕ್ಷಣ ಏನು? 3 ಸೈಡೆಡ್ ಕ್ಲೋಸ್ಡ್ ಫಿಗರ್ ಅಂದರೆ 3 ಸೈಡ್ಸ್ ಇರಬೇಕು, ಅದು ಕ್ಲೋಸ್ ಆಗಿರಬೇಕು. ಅದೇ ಥರ ಆ್ಯಂಗಲ್ಸಿಗೆ ಬಂದರೆ ಡಿಫ್ರೆಂಟ್ ಆ್ಯಂಗಲ್ಸ್ ಇರುತ್ತೆ. ಸೊ ಇವಾಗ ಇದೇನು ಆ್ಯಂಗಲ್ಸು, ಇದೇನು ಸೈಡ್ಸು. ಸೊ ಸೈಡ್ಸಲ್ಲಿ ನಮಗೆ 3 ಟೈಪ್ಸ್ ಇರುತ್ತೆ. ಫಸ್ಟ್ ಟೈಪ್ ನಮಗೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ನ ಶಾರ್ಟ್ ಫಾರ್ಮಲ್ಲಿ ಹಿಂಗೆ ಬರೆದ್ಬಿಟ್ಟು LD ಬರೀಬೋದು. ಸೊ ಇದನ್ನು ಟ್ರಯಾಂಗಲ್ ಅಂತೀವಿ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇದು ನಿಮಗೆ ಅಂದರೆ ಈ ಸೈಡು 3 ಈಕ್ವಲ್ ಇರುತ್ತೆ, ಓಕೆನಾ? ಎಲ್ಲ 3 ಸೈಡ್ ಈಕ್ವಲ್ ಇರುತ್ತೆ. ಸೆಕೆಂಡ್ನೇದು ಐಸೋಸೆಲೆಸ್ ಟ್ರಯಾಂಗಲ್. ಸೊ ಇದೇನು ಅಂತಂದರೆ 2 ಸೈಡ್ ಈಕ್ವಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಈಕ್ವಲ್ ಇತ್ತು ಅಂದ್ಕೊಳ್ಳಿ, ಕೆಳಗಡೆ ಅನ್ನೋದು ಸ್ವಲ್ಪ ಬೇರೆ ಥರ ಇರುತ್ತೆ. ಈ ಎರಡು ಈಕ್ವಲ್ ಆಗಿರುತ್ತೆ, ಇವೆರಡು. ಇದು ಬೇರೆ ಥರ ಇರುತ್ತೆ, ಬೇಸ್ ಬೇರೆ ಥರ ಇರುತ್ತೆ. ಸೊ ಮೂರನೇದು ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್. ಸೊ ಇದರಲ್ಲಿ ಏನಂತಂದರೆ ಎಲ್ಲ ಒಂದೊಂದು ಆ್ಯಂಗಲ್ ಇರುತ್ತೆ, ಓಕೆನಾ? ಫಾರ್ ಎಕ್ಸಾಂಪಲ್ ಇದು, ಓಕೆನಾ? ಇದು 5 ಆಗಿರ್ಬೋದು, ಇದು 3 ಆಗಿರ್ಬೋದು, ಇದು 4 ಆಗಿರ್ಬೋದು, ಸೆಂಟಿಮೀಟರ್ ಹೇಳ್ತಾ ಇರುತ್ತೆ, ಫಾರ್ ಎಕ್ಸಾಂಪಲ್. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ಇದು ಏನಾಯಿತು? 3 ಸೈಡ್ಸ್ ಮೇಲೆ ವಿಭಜಿಸಿದಾಗ, ಡಿವೈಡ್ ಮಾಡಿದಾಗ 3 ಟೈಪ್ಸ್ ಇರುತ್ತೆ: ಈಕ್ವಿಲ್ಯಾಟರಲ್, ಐಸೋಸೆಲೆಸ್, ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್, ಓಕೆನಾ? ಸ್ಕೂಲ್ ಡೇಸ್ ನೆನಪಾಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಇವಾಗ ಆ್ಯಂಗಲ್ಸ್ ತಿಳ್ಕೊಂಡು. ಸೊ ಆ್ಯಂಗಲ್ಸಲ್ಲಿ ನಮಗೆ 3 ಟೈಪ್ಸ್ ಇರುತ್ತೆ. ಅಂದರೆ ಯಾವುದು? ಫಸ್ಟ್ನೇದು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ಎರಡನೇದೇನು? ರೈಟ್ ಆ್ಯಂಗಲ್ ಟ್ರಯಾಂಗಲ್. ಮೂರನೇದೇನು? ಆಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್. ಅಂದರೆ ಈ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅನ್ನೋದಲ್ಲಿ, ಫಾರ್ ಎಕ್ಸಾಂಪಲ್ ಹಿಂಗೆ ತಗೊಂಡ್ರೆ ನಮಗೆ ಆ್ಯಂಗಲ್ಸ್ ಅನ್ನೋದು ಲೆಸ್ ದೆನ್ 90 ಇರುತ್ತೆ. ಇದರಲ್ಲಿ ನಮಗೆ ಲೆಸ್ ದೆನ್ 90 ಇರುತ್ತೆ, ಓಕೆನಾ? ಯಾವುದು? ಇದು ಆ್ಯಂಗಲ್ಸ್ ಲೆಸ್ ದೆನ್ 90 ಅಂದರೆ ಗೊತ್ತಲ್ವ, ಇದು 90 ಡಿಗ್ರಿ. ಸೊ ಇದೆಲ್ಲ 90ಗೂ ಕಮ್ಮಿ ಇರುತ್ತೆ. ಅದೇ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಎಕ್ಸಾಕ್ಟಾಗಿ ಆ್ಯಂಗಲ್ ನಮಗೆ ಒಂದು ಆ್ಯಂಗಲ್ 90 ಡಿಗ್ರಿ ಇರಬೇಕು, ಓಕೆನಾ? ಆಬ್ಟ್ಯೂಸ್ ಅಂತ ಅಂದರೆ ನಮಗೆ 90 ಡಿಗ್ರೀಸ್ಗೂ ಮೇಲಿರುತ್ತೆ, ಓಕೆನಾ? ಇದು 90 ಡಿಗ್ರೀಸ್ಗೂ ಮೇಲಿರುತ್ತೆ ಅಷ್ಟೇ. ಸೊ ಇವಾಗ ನಮಗೆ ಗೊತ್ತಾಯ್ತಲ್ವ ಏನೇನಿರುತ್ತೆ ಟ್ರಯಾಂಗಲ್ಸಲ್ಲಿ ಅಂತ. ಸೊ ಇದನ್ನು ನಾವು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊತೀವಿ. ಅಂದರೆ ಇವಾಗ ಅಕ್ಯೂಟ್ ಆ್ಯಂಗಲು ಈಕ್ವಿಲ್ಯಾಟರಲ್ ಕೂಡ ಆಗ್ಬೋದು. ಅರ್ಥ ಆಗ್ತಿದೆಯಲ್ಲ? ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಜಸ್ಟ್ 3 ಸೈಡೆಡ್ ಆಗಿದ್ರೆ ಸೈಡ್ ಅಂತ ನೆನ್ಪಿಟ್ಕೊಳ್ಳಿ, ಅಥವಾ ಆ್ಯಂಗಲ್ಸ್ ಲೆಕ್ಕದಲ್ಲಿ ಬೇಕು ಅಂದರೆ ಆ್ಯಂಗಲ್ಸ್ ಲೆಕ್ಕ ನೆನ್ಪಿಟ್ಕೊಳ್ಳಿ. ನಾರ್ಮಲಾಗಿ ಇದನ್ನೇ ನೆನ್ಪಿಟ್ಕೊಳ್ಳಿ. ಇದು ನಮಗೆ ಜಾಸ್ತಿ ಟ್ರಿಗ್ನೋಮೆಟ್ರಿಲಿ ಯೂಸ್ ಆಗುತ್ತೆ, ಮೆನ್ಸುರೇಷನಲ್ಲಿ ನಮಗೆ ಸೈಡ್ಸಿಂದ ಯೂಸ್ ಆಗುತ್ತೆ. ನಿಮಗೆ ಹೋಗ್ತಾ ಇನ್ನೂ ಕ್ಲಾರಿಟಿ ಬರುತ್ತೆ, ಸರಿನಾ? ಇವಾಗ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಸೊ ಈಗ ಫಸ್ಟು ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಏರಿಯಾ ಮತ್ತು ಪೆರಿಮೀಟರ್ ಕಂಡುಹಿಡಿಯೋಣ. ಸೊ ಇವಾಗ ಫಸ್ಟದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಅಂದ್ಕೊಂಡ್ರೆ, ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಥರ ಇದೆಯಾ? ಓಕೆ, ಇವಾಗ ಇದರಲ್ಲಿ ಎಲ್ಲ ಸೈಡ್ಸು 60 ಡಿಗ್ರಿಗೂ ಕಮ್ಮಿ ಇರುತ್ತೆ. ಸೊ ನಮಗೆ ಏರಿಯಾ ಬೇಕು ಅಂತಂದರೆ ನಾವೇನು ಮಾಡಬೇಕು? ನಮಗೆ 90 ಡಿಗ್ರಿ ಯಾವ 2 ಸೈಡ್ಸು 90 ಡಿಗ್ರಿ ಫಾರ್ಮ್ ಮಾಡುತ್ತೋ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಏರಿಯಾನ ಸಿಗುತ್ತೆ. ಇಲ್ಲಿ 90 ಡಿಗ್ರೀಸ್ ಇಲ್ಲ, ಅವಾಗ ಏನು ಮಾಡ್ತೀವಿ?
ಯಾವ 2 ಸೈಡ್ಸ್ದು ಎಂಡ್ ಪಾಯಿಂಟು ಮೀಟ್ ಆಗುತ್ತೋ ಅದರಿಂದ ಒಂದು ಲೈನ್ ಹೇಳ್ಕೊತೀವಿ. ಸೊ ಅದನ್ನು ನಾವು ಏನಂತ ಕರಿತೀವಿ, ಹೈಟ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಇದು ಹೈಟು. ಸೊ ಇಲ್ಲಿ ನಮಗೆ 90 ಡಿಗ್ರೀಸ್ ಇದೆ. ಸೊ ಇದು ಏನಾಗಿರುತ್ತೆ, ಇದು ಬೇಸ್ ಆಗಿರುತ್ತೆ, ಇದು ಫುಲ್ಲು ಬೇಸ್ ಆಗಿರುತ್ತೆ. ಇದೊಂದು ಸೈಡು ಎ, ಇದೊಂದು ಸೈಡು ಎ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಇದು ಕೂಡ ಫುಲ್ ಸೈಡ್ ಎ ಆಗಿರುತ್ತೆ. ಅಂದರೆ ಕನ್ಫ್ಯೂಸ್ ಆಗಿಬಿಡಿ, ಫುಲ್ ನಾವು ಕೆಳಗಡೆ ಬೇಸ್ ಅಂತ ಕರಿತೀವಿ, ಇದು ಸೈಡ್ ಆಗಿರುತ್ತೆ. ಅರ್ಥ ಆಗ್ತಿದೆ? ಬೇಸ್ ಅಂತಲೂ ಕರಿಬೋದು, ಸೈಡ್ ಅಂತಲೂ ಕರಿಬೋದು, ಕನ್ಫ್ಯೂಸ್ ಆಗ್ಬಿಡಿ, ಸರಿನಾ? ಸೊ ಇವಾಗ ನಾವು ಬೇಸ್ ಅಂತ ಕರೀತೀವಿ, ಇದನ್ನು ಬೇಸ್ ಅಂತ ಕರಿತೀವಿ. ಆದರೆ ಇಲ್ಲಿ ನಮಗೆ ಏರಿಯಾ ಏನಾಗುತ್ತೆ ಅಂತಂದರೆ ನಾವು ಇದನ್ನು ಸ್ಪ್ಲಿಟ್ ಮಾಡಿದ್ದೀವಿ. ಕರೆಕ್ಟ್ ಅಲ್ವಾ? ಇಲ್ಲಿ ಏರಿಯಾ ನಮಗೆ ಹಾಫ್ ಇಂಟು ಇದೇನಿದು ಬೇಸು, ಇದು ಹೈಟು, ಬೇಸ್ ಇಂಟು ಹೈಟ್ ಆಗುತ್ತೆ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಗುತ್ತೆ. ಸರಿ, ಇವಾಗ ನಾವು ಮುಂಚೆನೇ ತಿಳ್ಕೊಂಡ್ವಿ ಏನು, ಒಂದು ಆ್ಯಂಗಲ್ ಅನ್ನೋದು 90 ಡಿಗ್ರೀಸ್ ಪರ್ಪೆಂಡಿಕ್ಯುಲರ್ ಇದ್ದರೆ ಅದು ನಮಗೆ ಲೆಂತ್ ಇಂಟು ಬೆಡ್ತ್ ಕೊಡುತ್ತೆ ಅಂತ, ಸರಿನಾ? ಇದನ್ನು ನಾವು ಹೈಟ್ ಇಲ್ಲಿ ಹಾಕೊಳ್ಳೋ ಬದಲು ಇಲ್ಲಿ ಹಾಕ್ಕೊಂಡಿದ್ದಿದ್ರೆ ಅವಾಗ ಕೂಡ ನಮಗೆ ಬೇಸ್ ಇಂಟು ಹೈಟೇ ಬರೋದು. ಆದರೆ ಇದು ಹಾಫ್ ಹೆಂಗೆ ಬಂತು ಅಂತ ಕೇಳ್ತೀರಾ ನೀವು, ಕರೆಕ್ಟ್ ಅಲ್ವಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ, ಇಲ್ಲಿ ಬರೀತೀನಿ ನೋಡಿ, ಇದೊಂದು ರೆಕ್ಟ್ಯಾಂಗಲ್ ಇದೆ ಅಂತ ಅಂದ್ಕೊಳ್ಳಿ, ಸರಿನಾ? ಇದನ್ನು ಈ 2 ಸೈಡ್ಸು ಎಂಡ್ ಪಾಯಿಂಟ್ ಮೀಟ್ ಆಗೋಕ್ಕೆ ಒಂದು ಲೈನ್ ಬಿಡಿಸಿದ್ರೆ ಅದೇ ನಮಗೆ ಡಯಾಗ್ನಲ್ ಆಗುತ್ತೆ. ಸೊ ಇದು ಟೋಟಲ್ ಏರಿಯಾ, ಕರೆಕ್ಟ್ ಅಲ್ವಾ? ರೆಕ್ಟ್ಯಾಂಗಲ್ನ ಕಂಡುಹಿಡಿಯೋಕ್ಕೆ ಏನು ಕಂಡುಹಿಡಿದ್ವಿ, ಇದು ಬೇಸ್ ಅಂತ ಅಂದ್ಕೊಂಡ್ರೆ, ಇದು ಬೇಸ್ ಅಂತ ಅಂದ್ಕೊಂಡ್ರೆ ಇದು ಹೈಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಎಲ್ಲಿ ರೆಕ್ಟ್ಯಾಂಗ್ಯುಲರಲ್ಲಿ, ಅಥವಾ ಇದನ್ನು ಲೆಂತ್ ಅಂತ ಕೂಡ ಕರಿಬೋದು. ಇವಾಗ ನಾವು ಇದನ್ನು 2 ಭಾಗ ಮಾಡಿದ್ವಿ, ಕರೆಕ್ಟ್ ಅಲ್ವಾ? 2 ಭಾಗ ಮಾಡಿದಾಗ ನಮ್ಗೆ ಇದೇನು ಫಾರ್ಮ್ ಆಯಿತು, ಟ್ರಯಾಂಗಲ್ ಆಗಿ ಫಾರ್ಮ್ ಆಯಿತು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮ್ಗೆ ಏರಿಯಾ ಏನಾಗಿರುತ್ತೆ, ಬೇಸ್ ಇಂಟು ಹೈಟ್ ಆಗಿರುತ್ತೆ. ಆದರೆ ನಾವು ಇದನ್ನು 2 ಭಾಗ ಮಾಡಿದ್ದೀವಿ, ಇದೊಂದು ಹಾಫು ಇದೊಂದು ಹಾಫ್, ಒಂದು ಪಾರ್ಟಲ್ಲಿ 2 ಭಾಗ ಮಾಡಿದ್ವಿ, ಅದಕ್ಕೆ ಇದು ಹಾಫ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ಏರಿಯಾ ಏನಾಗುತ್ತೆ ಟ್ರಯಾಂಗಲ್ದು, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಗುತ್ತೆ. ಅದನ್ನೇ ಇಲ್ಲಿ ತೊಗೊಂಡಿರೋದು, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಓಕೆನಾ? ಸೊ ಇವೆಲ್ಲ ನಿಮ್ಗೆ ಬೇಕಾಗಿಲ್ಲ, ಜಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಅದು ಹೆಂಗೆ ಬರುತ್ತೆ ಅಂತ ನಿಮ್ಗೆ ಹೇಳಿದ್ದಷ್ಟೇ ನಾನು, ಓಕೆನಾ? ನೀವು ಒಂದು ಸ್ಕ್ವಯರ್ನ ಅಥವಾ ರೆಕ್ಟ್ಯಾಂಗಲ್ನ 2 ಭಾಗ, ಒಂದು ಲೈನ್ ಎಳೆದ್ಬಿಟ್ಟು 2 ಭಾಗ ಮಾಡಿದ್ರೆ ಅದು ನಿಮಗೆ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ, ಓಕೆನಾ? ಇದು ಜಸ್ಟ್ ನೆನ್ಪಿಟ್ಕೊಳ್ಳಿ, ನಾಲೆಡ್ಜ್ಗೋಸ್ಕರ ಅಷ್ಟೇ. ನೆಕ್ಸ್ಟ್ ಏನು ಬೇಕು ನಮಗೆ, ಪೆರಿಮೀಟರ್. ಇದು ಏರಿಯಾ ಆಯಿತು, ನೆಕ್ಸ್ಟು ಪೆರಿಮೀಟರ್ ಬೇಕಲ್ವಾ? ಸೊ ಪೆರಿಮೀಟರ್ ಬೇಕು ಅಂತಂದರೆ ಏನು, ಸುತ್ತಳತೆ ಬೇಕು ಅಂದರೆ ಎಲ್ಲ ಕಡೆ ಆ್ಯಡ್ ಮಾಡಬೇಕು. ಇದೊಂದು ಎ, ಇದೊಂದು ಎ, ಇದೊಂದು ಎ, 3 ಸೈಡ್ಸ್, 3A ಅಷ್ಟು, ಅಥವಾ 3 ಸೈಡ್ಸ್ ಅಂತ ಬರ್ಕೊಳ್ಳಿ, ಮುಗೀತು, ಓಕೆನಾ? ಸೊ ಇದೇ ಈಕ್ವಿಲ್ಯಾಟರಲ್ ಟ್ರಯಾಂಗಲಲ್ಲಿ. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದರೆ ಗೊತ್ತು, ಎಲ್ಲ ಸೈಡು ನಿಮಗೆ ಸೇಮ್ ಡಿಗ್ರಿ ಇರುತ್ತೆ. ಸೊ ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು 60 ಡಿಗ್ರಿ ಆ್ಯಂಗಲ್ ಇರುತ್ತೆ. ಸೊ ಇವಾಗ ನಮ್ಗೆ ಇದರಲ್ಲಿ ಹೈಟು, ಇವಾಗ ಇದು ಪರ್ಪೆಂಡಿಕ್ಯುಲರ್ ಲೈನ್ ಕೊಟ್ಟಿರ್ತಾರಲ್ಲ, ಇದ್ರದ್ದು ಹೈಟ್ ಕೇಳಿದ್ರೆ ಅವಾಗ ಏನು ಮಾಡ್ತೀರಾ, ಇದು ನಮಗೆ 90 ಡಿಗ್ರಿ ಇರುತ್ತೆ, ಇದು ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಬರೀ ಈ ಒಂದು ಪಾರ್ಟ್ ತೊಗೊಂಡ್ರೆ, ಇದು ಬೇಸ್ನ, ಇದು ಫುಲ್ ಬೇಸ್ ಅಲ್ವಾ, ಇದು ಎ ಅಂತ ತೊಗೊಂಡ್ರೆ ಈ ಸೈಡ್ ಒಂದು ಎ, ಈ ಸೈಡ್ ಒಂದು ಎ, ಈ ಸೈಡ್ ಒಂದು ಎ ಅಂತ ತೊಗೊತೀವಿ. ಬಟ್ ಈ ಎ ಅನ್ನೋದು ನಮಗೆ 2 ಪಾರ್ಟ್ಸಾಗಿ ಡಿವೈಡ್ ಆಗಿದೆ, ಕರೆಕ್ಟ್ ಅಲ್ವಾ? A/2 ಅಂತ ಡಿವೈಡ್ ಆಗಿದೆ. ಇವಾಗ ನಿಮಗೆ ಹೈಟ್ ಕೇಳಿದ್ರೆ ಏನು ಮಾಡ್ತೀವಿ ನಾವು, ಹೈಟ್ ಕೇಳಿದ್ರೆ ಏನು ಮಾಡ್ತೀರಾ? ಸೊ ಹೈಟಿಗೆ ಫಾರ್ಮುಲಾ ಯಾವಾಗಿದ್ರು, ಹೈಟಿದು ಫಾರ್ಮುಲಾ ಏನಾಗಿರುತ್ತೆ ಅಂತಂದರೆ √3/2A ಆಗುತ್ತೆ. ಸೊ ನಾವು ಮುಂಚೆ ಏನು ಕಲ್ತಿದ್ವಿ, ಏರಿಯಾ ಫಾರ್ಮುಲಾ ಕಲ್ತಿದ್ವಿ, ಎಷ್ಟು, 1/2 ಇಂಟು A ಇಂಟು H. ಸೊ ಹೈಟಿದು ಫಾರ್ಮುಲಾ ಸಿಕ್ತು, ಏನು ನಮಗೆ, ಹೈಟ್ ಅಂದರೆ √3/2 ಇಂಟು A. ಸೊ ಈ H ಬದಲು ನಿಮಗೆ ಹೈಟ್ ಏನಾದ್ರು ಕೊಟ್ಬಿಟ್ಟಿದ್ದಾಗ, ಸರಿನಾ? ಸೊ ಅವಾಗ H ಬದಲು ನಾವು ಈ ಒಂದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 1/2 ಇಂಟು A ಇಂಟು √3/2 ಇಂಟು A. ಸೊ ಸಿಂಪ್ಲಿಫೈ ಮಾಡಿದ್ರೆ ನಮಗೆ √3A² ಆಗುತ್ತೆ. √3 2 2 4, LCM 4 ಆಗಿರುತ್ತೆ, A² ಆಗಿರುತ್ತೆ. ಸೊ ಏರಿಯಾ ಏನಾಯಿತು ನಮಗೆ ಈಕ್ವಿಲ್ಯಾಟರಲ್ ಟ್ರಯಾಂಗಲಲ್ಲಿ, √3/4A², 1/2 ಇಂಟು A ಇಂಟು H, ಓಕೆನಾ? ನಿಮ್ಗೆ ಹೈಟ್ ಕೊಟ್ಟರೆ ಡೈರೆಕ್ಟಾಗಿ 1/2 ಇಂಟು A ಇಂಟು H ಮಾಡಿಬಿಡಿ. ಹೈಟ್ ಕೊಟ್ಟಿಲ್ಲ ಅಂತ ಅಂದಾಗ ನೀವೇನು ಮಾಡ್ತೀರಾ, ಏರಿಯಾ ಕಂಡುಹಿಡಿಯಬೇಕಾಗುತ್ತೆ. ಏರಿಯಾ √3/4 ಇಂಟು A² ಮಾಡಿಬಿಡಿ, ಸಿಂಪಲ್. ಸೊ ಈ 3 ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಪೆರಿಮೀಟರ್ ಅಂದರೆ ಇದು ಗೊತ್ತು, 3A ಅಂತ, ಡನ್ ಅಲ್ವಾ? ಸೊ ನೆಕ್ಸ್ಟು ಐಸೋಸೆಲೆಸ್ ಟ್ರಯಾಂಗಲ್. ಐಸೋಸೆಲೆಸ್ ಟ್ರಯಾಂಗಲಲ್ಲಿ ಏನು, ಐಸೋಸೆಲೆಸ್ ಟ್ರಯಾಂಗಲಲ್ಲಿ ಏನು, 2 ಸೈಡ್ಸ್ ಈಕ್ವಲ್ ಇರಬೇಕು, ಒಂದು ಸೈಡು ಬೇರೆ ಥರ ಇರುತ್ತೆ. ಸೊ 2 ಸೈಡ್ಸ್ ಈಕ್ವಲ್ ಇರಬೇಕು, ಒಂದು ಸೈಡ್ ಬೇರೆ ಇರುತ್ತೆ ಅಂತಂದರೆ ಅದನ್ನು ನಾವು ರೈಟ್ ಆ್ಯಂಗಲ್ ಆಗಿ ಕೂಡ ಕನ್ಸಿಡರ್ ಮಾಡ್ಕೊಬೋದು.
ಸೊ ರೈಟ್ ಆ್ಯಂಗಲ್ ಇವಾಗ ಆಲ್ರೆಡಿ ಇದೇನ ನಾವು ಕಲ್ತಿದ್ದು ಮುಂಚೆ, ಹಾಫ್ ಇಂಟು ಬೇಸ್ ಇಂಟು ಹೈಟು ಸೇಮ್ ಅದೇನೆ. ಸೊ ಇದು ಎ, ಇದು ಎ, ಇದು ಎ ಅಂತ ಅಂದ್ಕೊಂಡ್ರೆ ಹಾಫ್ ಇಂಟು ಈ ಎ ಏನಾಗಿರುತ್ತೆ ಬೇಸು ಕೂಡ ಆಗಿರುತ್ತೆ, ಇದನ್ನು ನಾವು ಬೇಸ್ ಅಂತ ಕೂಡ ಕರಿಬೋದು, ಕರೆಕ್ಟ್ ಅಲ್ವಾ. ಇದೇನಾಗಿರುತ್ತೆ ಹೈಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಏನು ಏರಿಯಾ. ಅದೇ ಪೆರಿಮೀಟರ್ ಬೇಕು ಅಂತಂದರೆ ಎ ಬಿ ಸಿ ಅಥವಾ 3 ಸೈಡ್ಸ್. ಅದೇ ಇದು 3 ಸೈಡ್ಸ್ ಬಂದು ಇದೇ ಡಿಫ್ರೆಂಟ್ ಆಗಿರುತ್ತೆ, ಇವೆರಡು ಸೇಮ್ ಇರುತ್ತೆ, ಆದರೆ ಇದು ಡಿಫ್ರೆಂಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ. ನಾವು ಅದನ್ನು ಏನು ಮಾಡೋಣ, ಫಾರ್ ಎಕ್ಸಾಂಪಲ್ ಇದು 3 ಸೆಂಟಿಮೀಟ್ರ್, ಇದು 3 ಸೆಂಟಿಮೀಟ್ರ್, ಇದು 4 ಸೆಂಟಿಮೀಟ್ರ್ ಇರುತ್ತೆ. ಅವಾಗ ಏನು ಮಾಡ್ತೀರಾ ಅಂತಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತಾರೆ, ಎಲ್ಲ ಸಪ್ರೇಟಾಗಿ ಬರ್ಕೊಂಬಿಡಿ. ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ, ಇದು ಎ, ಇದು ಬಿ, ಇದು ಸಿ ಅಂದ್ಕೊಂಡ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತೆ. ಸಿಂಪಲ್ ಅಲ್ವಾ, ಅರ್ಥ ಆಗ್ತಿದೆ ಅಲ್ವಾ. ಸುತ್ತಳತೆ ಅಂದರೆ ನಿಮಗೆ ಗೊತ್ತು, ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಏರಿಯಾದಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆದರೆ ಆಗುತ್ತೆ ಅಷ್ಟೇ, ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ಏನು ಐಸೋಸೆಲಸ್ ಆಯಿತು. ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್ ಕರೆಕ್ಟ್ ಅಲ್ವಾ. ಇವಾಗ ಇದರಲ್ಲಿ ನೋಡಿ, ಸೊ ಇವಾಗ ಇನ್ನೊಂದು ನಮಗೆ ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್. ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಳೋಕ್ಕೆ ಆಪ್ಷನ್ಸ್ ಇರುತ್ತೆ ಅವ್ರ ಹತ್ರ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇದು ನಮಗೆ ಏನೋ ಒಂದು ಲೆಂತ್ ಇತ್ತು ಅಂದ್ಕೊಳ್ಳಿ, ಅದಾದಮೇಲೆ ಇದು ಒಂದು ಲೆಂತ್ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಇದೇ ನಮಗೆ ಸೈಡು ಒಂದೊಂಥರ ಇರುತ್ತೆ, ಇದು 3 ಇರ್ಬೋದು, ಇದು 4 ಇರ್ಬೋದು, 5 ಇರ್ಬೋದು. ಇಲ್ಲಿ ಒಂದೊಂಥರ ಡಿಫ್ರೆಂಟ್ ಆಗಿರುತ್ತೆ, ಸರಿನಾ. ಸೊ ಇದನ್ನು ನಾವು ಎ ಅಂತ ಅಂದ್ಕೋಣ, ಇದನ್ನು ಬಿ ಅಂತ ಅಂದ್ಕೋಣ, ಇದು ಸಿ ಅಂತ ಅಂದ್ಕೋಣ, ಯಾಕಂದರೆ ಡಿಫ್ರೆಂಟು, ಕರೆಕ್ಟ್ ಅಲ್ವಾ. ಸೊ ಇವಾಗ ಪೆರಿಮೀಟರ್ ಏನಾಗಿರುತ್ತೆ, ಫಸ್ಟ್ ಪೆರಿಮೀಟರ್ ತಿಳ್ಕೊಂಬೋಣ, ಯಾಕಂದರೆ ಏರಿಯಾಸ್ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಪೆರಿಮೀಟರು ಸೇಮ್ ಮುಂಚೆ ಏನು ಐಸೋಸೆಲಸ್ಗೆ ಏನಿತ್ತು ಇಲ್ಲೋ ಅದೇ ಥರ ಎ ಪ್ಲಸ್ ಬಿ ಪ್ಲಸ್ ಸಿ. ನಿಮ್ಮ ಪೆರಿಮೀಟರ್ ಎಲ್ಲೋದ್ರೂ ನಿಮಗಂತೂ ಖಂಡಿತ ಪ್ರಾಬ್ಲಮ್ ಅಂತೂ ಆಗಲ್ಲ ಅಂತ ಅನ್ಕೊತಾ ಇದ್ದೀನಿ, ಯಾಕಂದರೆ ಸುತ್ತಳತೆ ಕಂಡಿಡೋದು ಅಷ್ಟೊಂದು ಕಷ್ಟನೇ ಅಲ್ಲ. ಸೊ ಇವಾಗ ಏರಿಯಾ, ಸೊ ಏರಿಯಾದಲ್ಲಿ ನಮಗೆ 4 ಥರ ಕೇಳ್ತಾರೆ, ಓಕೆನಾ. 4 ಥರ ಹೆಂಗೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ನೇದು ಏರಿಯಾ ಫಾರ್ಮುಲಾ ಏನು ಅಂತಂದರೆ ಸ್ಕ್ವೇರ್ ರೂಟ್ ಆಫ್, ಇದು ಹೆರಾನ್ಸ್ ಫಾರ್ಮುಲಾ ಅಂತ ಕೂಡ ಕರೀತಾರೆ, ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ, ಕರೆಕ್ಟ್ ಅಲ್ವಾ. ಇದು ಫಾರ್ಮುಲಾ. ಸೊ ಇದರಲ್ಲಿ ಎಸ್ ಅಂದರೆ ಏನು ಕನ್ಫ್ಯೂಸ್ ಇರುತ್ತೆ, ಡೌಟ್ ಇರುತ್ತೆ. ಎ ಅಂದರೆ ಗೊತ್ತು, ಬಿ ಅಂದರೆ ಗೊತ್ತು, ಸಿ ಅಂದರೆ ಗೊತ್ತು, ಎಸ್ ಅಂದರೆ ಏನು. ಎಸ್ ಅಂತಂದರೆ ಸೆಮಿ ಪೆರಿಮೀಟರ್ ಯಾವುದ್ರದ್ದು, ಈ ಒಂದು ಟ್ರಯಾಂಗಲ್ದು ಸೆಮಿ ಪೆರಿಮೀಟರ್. ಸೊ ಸೆಮಿ ಪೆರಿಮೀಟರ್ ಹೆಂಗೆ ಕಂಡುಹಿಡಿಯೋದು ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2, ಅರ್ಥ ಆಗ್ತಿದೆಯಲ್ವಾ. ಎಸ್ ಅಂದರೆ ಸೆಮಿ ಪೆರಿಮೀಟರ್, ಅಂದರೆ ಪೆರಿಮೀಟರಲ್ಲಿ ಅರ್ಧ. ಎ ಪ್ಲಸ್ ಬಿ ಪ್ಲಸ್ ಬೈ 2 ಮಾಡಿದ್ರೆ ನಮಗೆ ಇದೆಲ್ಲ ಅರ್ಧ ಬರುತ್ತೆ. ಆ ಅರ್ಧನ ನಾವು ಪ್ರತಿಯೊಂದಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇವೆರಡೇ ನಮಗೆ ಮೇಜರಾಗಿ ಕೇಳೋದು, ಓಕೆನಾ. ಇಲ್ಲ ಇದನ್ನ ಬಿಟ್ಟು ಬೇರೆದು ಯಾವ್ದು ಕೇಳ್ತಾನೆ ಅಂತಂದರೆ ಏರಿಯಾದಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಇನ್ನೊಂದು 3 ಟೈಪ್ಸ್ ಇದೆ ಏರಿಯಾ ಕಂಡುಹಿಡಿಯೋಕ್ಕೆ, ಚಾಯ್ಸಸ್ ಅವನ ಹತ್ರ. ಇದೊಂದು ತಿಳ್ಕೊಂಡ್ವಲ್ಲ, ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ, ಇದೊಂದು ಹೆರಾನ್ಸ್ ಫಾರ್ಮುಲಾ. ನೆಕ್ಸ್ಟು ಸೆಕೆಂಡ್ ಟೈಪ್ ಹೆಂಗೆ ಅಂತಂದರೆ, ಸೊ ಸೆಕೆಂಡ್ ಟೈಪ್ ಬಂದು ಫಸ್ಟ್ ನಾನು ಅದೊಂದು ಟ್ರಯಾಂಗಲ್ ಬಿಟ್ಕೊಡ್ತೀನಿ. ಸೊ ಇದು ನಮಗೆ ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್, ಒಂದೊಂದು ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ನಿಮಗೆ 3, 4, 5 ಬರೀತಾ ಇದ್ದೀನಿ, ಕನ್ಫ್ಯೂಸ್ ಆಗಿಬಿಡಿ. ಜಸ್ಟ್ 1 ಸೆಂಟಿಮೀಟರ್ ಅಂತ ಎಕ್ಸಾಂಪಲ್ಗೆ ತಗೊಳ್ಳಿ. ಸೊ ಇದು ಎ ಸೈಡು, ಇದು ಬಿ ಸೈಡು, ಇದು ಸಿ ಸೈಡು, ಕರೆಕ್ಟ್ ಅಲ್ವಾ. ಸೊ ಇದರಲ್ಲಿ ಏನು ಅಂತಂದರೆ ಸೆಕೆಂಡ್ ಟೈಪಲ್ಲಿ ನಮಗೆ ಏರಿಯಾಗೆ ಫಾರ್ಮುಲಾ ಏನಾಗಿರುತ್ತೆ ಅಂತಂದರೆ ಆರ್ ಇಂಟು ಎಸ್ ಆಗಿರುತ್ತೆ. ಇಲ್ಲಿ ಎಸ್ ಅಂದರೆ ಗೊತ್ತು ನಿಮಗೆ ಏನು, ಸೆಮಿ ಪೆರಿಮೀಟರ್, ಕರೆಕ್ಟ್ ಅಲ್ಲ. ಅರೆ ಆರ್ ಅಂದರೆ ಏನು, ಆರ್ ಅಂತಂದರೆ ಅವಾಗ ಟ್ರಯಾಂಗಲ್ ಹೆಂಗೆ ಕೊಟ್ಟಿರ್ತಾನೆ ಗೊತ್ತಾ ನಿಮಗೆ, ಹಿಂಗೆ ಕೊಟ್ಬಿಟ್ಟು ಇದು ಒಂದೊಂದು ಥರ ಇರುತ್ತೆ, ಓಕೆನಾ. ಇದು 1 ಸೆಂಟಿಮೀಟರ್ ಒಂದೊಂದು ಥರ ಇರುತ್ತೆ, ಅದನ್ನು ಬಿಟ್ಬಿಡಿ. ಈ ಒಳಗಡೆ ಒಂದು ಸರ್ಕಲ್ ಕೊಡ್ತಾನೆ, ಈ 3 ಟಚ್ ಆಗೋ ಥರ ಒಂದು ಸರ್ಕಲ್ ಕೊಟ್ಬಿಟ್ಟು ಒಂದು ಸರ್ಕಲ್ ಕೊಡ್ತಾನೆ, ಇದಕ್ಕೆ ರೇಡಿಯಸ್ ಕೊಡ್ತಾನೆ. ರೇಡಿಯಸ್ ಅಂದರೆ ಗೊತ್ತಲ್ಲ ನಿಮಗೆ, ಸರ್ಕಲಿಂದ ಸ್ವಲ್ಪ, ಸರ್ಕಲಿಂದ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಂದ ಎಂಡ್ವರೆಗೂ ಎಷ್ಟಿರುತ್ತೋ ಅದನ್ನು ರೇಡಿಯಸ್ ಅಂತ ಕರಿತೀವಿ. ಮತ್ತು ನಾವು ಸರ್ಕಲ್ಸ್ ಮಾಡಿದಾಗ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಈ ರೇಡಿಯಸ್ ಕೊಟ್ಟಿರ್ತಾನೆ. ಸೊ ಅವಾಗ ಏರಿಯಾ ಏನಾಗಿರುತ್ತೆ, ಇವಾಗ ರೇಡಿಯಸ್ಸು 5 ಕೊಟ್ಟಿರ್ತಾನೆ ಅಂತ ಅಂದ್ಕೊಳ್ಳಿ. ಮತ್ತು ಅದಾದಮೇಲೆ ನಿಮಗೆ 3 ಸೈಡ್ಸು ಸೆಮಿ ಪೆರಿಮೀಟರ್ 5 ಕೊಟ್ಟಿರ್ತಾನೆ ಅಂದ್ಕೊಳ್ಳಿ, ಎಸ್ಸು ಕೂಡ 5 ಕೊಟ್ಟಿರ್ತಾನೆ. ಅವಾಗ ಏರಿಯಾ ಏನಾಗುತ್ತೆ 5 ಇಂಟು 5 25 ಆಗುತ್ತೆ. ಸಿಂಪಲ್, ಅರ್ಥ ಆಗ್ತಿದೆಯಲ್ವಾ. ಸೊ ಥರ್ಡ್ ಒಂದು ಇನ್ಯಾವ ಥರ ಕೊಡ್ತಾನೆ, ಏರಿಯಾ ಕಂಡುಹಿಡಿಬೇಕು ಅಂತಂದರೆ ಎ ಇಂಟು ಬಿ ಇಂಟು ಸಿ ಡಿವೈಡೆಡ್ ಬೈ 4r ಕೊಡ್ತಾನೆ. ಸೊ ಈ ಥರ ಫಾರ್ಮುಲಾದಲ್ಲಿ ಅಂದರೆ ಈ ಥರ ಮಾಡಬೇಕು. ಯಾವಾಗ ಮಾಡಬೇಕು, ನಮ್ಗೆ ಅವಾಗ ಟ್ರಯಾಂಗಲ್ ಹೆಂಗೆ ಕೊಟ್ಟಿರ್ತಾನೆ ಗೊತ್ತಾ, ಹಿಂಗೆ ಟ್ರಯಾಂಗಲ್ ಕೊಟ್ಬಿಟ್ಟು ಈ ಎಡ್ಜ್ ಪಾಯಿಂಟ್ ಇದೆಯಲ್ಲ ಇಲ್ಲಿಗೆ ಒಂದು ಸರ್ಕಲ್ ಕೊಡ್ತಾನೆ. ಈ ಸರ್ಕಲ್ ಕೊಟ್ಬಿಟ್ಟು ಇದಕ್ಕೆ ಮತ್ತೆ ಇದಕ್ಕೊಂದು ಆರ್ ಇರುತ್ತಲ್ಲ, ಇದನ್ನು ನಾವು ಕ್ಯಾಪಿಟಲ್ ಆರ್ ಅಂತ ಕರಿತೀವಿ, ಓಕೆನಾ. ಸೊ ಆ ಕ್ಯಾಪಿಟಲ್ ಆರ್ಗೆ ಅವನೇ ಕೊಟ್ಟಿರ್ತಾನೆ ಎಷ್ಟು ಅಂತ, ಆ ವ್ಯಾಲ್ಯೂನ ತಂದು ಇಲ್ಲಿ ಹಾಕಿದ್ರೆ ನಮಗೆ ಈ ಒಂದು ಫಾರ್ಮುಲಾ ಸಿಕ್ಬಿಡುತ್ತೆ. ಸೊ ಫೋರ್ತ್ ಟೈಪ್ ಏನು ಅಂತಂದರೆ ಏರಿಯಾ ಕಂಡುಹಿಡಿಬೇಕು ಅಂತಂದರೆ 4/3 ಹೋಲ್ ರೂಟ್, ಸೇಮ್ ಇದೆ ಹೆರಾನ್ಸ್ ಫಾರ್ಮುಲಾ ಥರ ಇರುತ್ತೆ.
ಎಮ್ ಇಂಟು ಎಮ್ ಮೈನಸ್ ಎಮ್ ಒನ್ ಇಂಟು ಎಮ್ ಮೈನಸ್ ಎಮ್ ಟು ಇಂಟು ಎಮ್ ತ್ರೀ ಮೈನಸ್ ಎಮ್ ತ್ರೀ. ಸೊ ಇದರಲ್ಲಿ ಎಮ್ ಏನು ಅಂತಂದರೆ ಎಮ್ ಕಂಡುಹಿಡಿಬೇಕಂದ್ರೆ ಎಮ್ ಒನ್ ಪ್ಲಸ್ ಎಮ್ ಟು ಪ್ಲಸ್ ಎಮ್ ತ್ರೀ ಡಿವೈಡೆಡ್ ಬೈ ಟು. ಈ ಥರ ಫಾರ್ಮುಲಾ ಕೊಟ್ಟಾಗ ನಮಗೆ ಟ್ರಯಾಂಗಲ್ ಹೆಂಗೆ ಕೊಟ್ಟಿರ್ತಾನೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದಾಯ್ತಲ್ವಾ, ಇದು ನಮಗೆ ಏನು ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್. ಇದರಲ್ಲಿ ನಮಗೆ 3 ಪಾಯಿಂಟ್ಸ್ ಇದ್ದಾವೆ, ಕರೆಕ್ಟ್ ಅಲ್ವಾ? ಇದೊಂದು ಪಾಯಿಂಟು, ಇದೊಂದು ಪಾಯಿಂಟು, ಇದೊಂದು ಪಾಯಿಂಟು. ಸೊ ನಮಗೆ ಇದು ಬೇಸ್ ಅಲ್ವಾ, ಇದಕ್ಕೆ ಕರೆಕ್ಟಾಗಿ ಸೆಂಟರ್ಗೆ ಒಂದು ಪಾಯಿಂಟ್ ಹೇಳಿದಾಗ ಇದು ನಮಗೆ ಮೀಡಿಯನ್ ಆಗುತ್ತೆ. ಸೊ ಮೀಡಿಯನ್ ಆಗುತ್ತೆ, ಇದು M1 ಅಂತ ಅನ್ಕೊಬೋದು. ಅದಾದಮೇಲೆ ಇಲ್ಲಿಂದ ಈ ಪಾಯಿಂಟಿಂದ ಇನ್ನೊಂದು ಲೈನ್ ಎಳಿತಾನೆ. ಸೊ ಅವಾಗ ಇದು ನಮಗೆ ಈ ಒಂದು ಆ್ಯಂಗಲ್ಲು, ಈ ಒಂದು ಲೈನು ನಮಗೆ M2 ಆಗುತ್ತೆ. ಅದಾದಮೇಲೆ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಇನ್ನೊಂದು ಲೈನ್ ಎಳಿತಾನೆ, ಅವಾಗ ಇದು ನಮಗೆ M3 ಆಗುತ್ತೆ. ಸೊ M1, M2, M3 ಅವ್ನು ಕೊಟ್ಬಿಟ್ಟಿರ್ತಾನೆ ಕ್ವಶನಲ್ಲಿ, ಕೊಟ್ಬಿಟ್ಟು ಏರಿಯಾ ಕಂಡುಹಿಡಿ ಅಂತಂದರೆ ಈ ಥರ ಕಂಡುಹಿಡಿಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಕನ್ಫ್ಯೂಸ್ ಆಗಬೇಡಿ. ಅವ್ರು ಈ ಥರ ನಾರ್ಮಲಾಗಿ ಕೇಳಲ್ಲ, ಇನ್ ಕೇಸ್ ಕೇಳಿದ್ರು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿವರೆಗೂ ನಾವು ಸೈಡ್ಸ್ನ ಬೇಸ್ ಮಾಡಿಕೊಂಡು, ಸೈಡ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ನಾವು ಏನು ಕಂಡುಹಿಡಿದ್ವಿ, ಏರಿಯಾ ಪೆರಿಮೀಟರ್ ಕಂಡುಹಿಡಿದ್ವಿ. ಇವಾಗ ಅದೇ ಆ್ಯಂಗಲ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಆ್ಯಂಗಲ್ಸ್ನ ನಾವು ಬೇಸಾಗಿ ತಗೊಂಡು ಏರಿಯಾ ಮತ್ತು ಪೆರಿಮೀಟರ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಫಸ್ಟ್ ಯಾವುದು ಅಕ್ಯೂಟ್ ಆ್ಯಂಗಲ್, ಕರೆಕ್ಟ್ ಅಲ್ವಾ? ನಾವು ಟ್ರಯಾಂಗಲ್ಸ್ನ 2 ಭಾಗವಾಗಿ ಡಿವೈಡ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಅಕ್ಯೂಟ್ ಆ್ಯಂಗಲ್ ಏನಾಗಿರುತ್ತೆ ಅಂದರೆ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್, ಕರೆಕ್ಟ್ ಅಲ್ವಾ? ಸೊ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಏನು? ಎಲ್ಲ 3 ಸೈಡ್ಸು, ಇವಾಗ ಆ್ಯಂಗಲ್ ಇದು ಅಂತಂದರೆ ಈ 3 ಸೈಡ್ಸು ಕೂಡ ಲೆಸ್ ದೆನ್ 90 ಡಿಗ್ರಿ ಇರಬೇಕು. ಇದು 60 ಇರ್ಬೋದು, ಇದು 40 ಇರ್ಬೋದು, ಇದು 80 ಇರ್ಬೋದು, ಇದು 40 ಇರ್ಬೋದು, ಹೆಂಗಾರು ಇರ್ಬೋದು, ಒಟ್ಟು 90ಕ್ಕೂ ಕಮ್ಮಿ ಇರಬೇಕು, ಕರೆಕ್ಟ್ ಅಲ್ವಾ? ಇದು ಎ, ಇದು ಬಿ, ಸಿ ಅಂತ ತಗೊಂಡ್ರೆ ಈ ಸೈಡ್ಸು ಎ ಇರುತ್ತೆ, ಅದರಲ್ಲೇನು ಕನ್ಫ್ಯೂಷನ್ ಇಲ್ಲ ನಿಮಗೆ, ಸೈಡ್ಸಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಬಟ್ ಈ ಆ್ಯಂಗಲ್ ಅನ್ನೋದು 90ಕ್ಕೂ ಕಮ್ಮಿ ಇರಬೇಕು. ಅದು ಎಷ್ಟಾರು ಇರ್ಬೋದು, 10 ಇರ್ಬೋದು, 20 ಇರ್ಬೋದು, 50 ಇರ್ಬೋದು, ಎಷ್ಟಾರು ಇರ್ಬೋದು, ಬಟ್ 90ಕ್ಕೂ ಕಮ್ಮಿ ಇರಬೇಕು. ಸೊ ಇವಾಗ ಇದ್ರಲ್ಲಿ ಪೆರಿಮೀಟರ್ ಏನು, ಇದು ಒಂದೊಂದು ಆ್ಯಂಗಲ್ ಒಂದೊಂದಾಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅವಾಗ ಇದು ನಮಗೆ ಪೆರಿಮೀಟರ್ 3 ಸೈಡ್ ಎ ಪ್ಲಸ್ ಬಿ ಪ್ಲಸ್ ಸಿ, ಕರೆಕ್ಟ್ ಅಲ್ವಾ? ಪೆರಿಮೀಟರ್ ಅನ್ನೋದು 3 ಸೈಡ್ ಆ್ಯಡ್ ಮಾಡಿದ್ರೆ ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿದ್ರೆ ನಮಗೆ ಪೆರಿಮೀಟರ್ ಸುತ್ತಳತೆ ಬಂದ್ಬಿಡುತ್ತೆ. ಅಥವಾ ಎ ಬಿ ಸಿ ಏನು ಮಾಡ್ಬೋದು. ಅಂದರೆ ಹೇಳ್ತಿರೋದು ಅರ್ಥ ಆಗ್ತಿದೆ, ಲಾಜಿಕಾಗಿ ಯೋಚನೆ ಮಾಡಿ. ಎ ಬಿ ಅನ್ನೋ ಲೆಂತು, ಬಿ ಸಿ ಅನ್ನೋ ಲೆಂತು, ಸಿ ಎ ಅನ್ನೋ ಲೆಂತನ್ನ ಆ್ಯಡ್ ಮಾಡಿದ್ರೆ ನಮಗೆ ಪೆರಿಮೀಟರ್ ಸಿಗುತ್ತೆ. ಅದೇ ಏರಿಯಾ ಏನಾಗಿರುತ್ತೆ, ಏರಿಯಾ ಕಂಡುಹಿಡಿಬೇಕಂದ್ರೆ ಏನಾಗಿರುತ್ತೆ? ಸೊ ನಾವು ಏರಿಯಾ ಕಂಡುಹಿಡಿಬೇಕಂದ್ರೆ ತಿಳ್ಕೊಂಡ್ರೆ 90 ಡಿಗ್ರಿ ಇದ್ದಿದ್ದಕ್ಕೆ 90 ಡಿಗ್ರಿ ಇರೋ 2 ಲೈನ್ಸು ಅಥವಾ 2 ಸೈಡ್ಸ್ನ ಈ ಸೈಡ್ ಇಂಟು ಮಾಡಿದ್ರೆ ನಮಗೆ ಏರಿಯಾ ಸಿಗುತ್ತೆ ಅಂತ. ಬಟ್ ಇಲ್ಲಿ ನಮಗೆ 90 ಡಿಗ್ರಿ ಇಲ್ಲ, ಇದು 80 ಡಿಗ್ರಿ ಇದೆ, ಕರೆಕ್ಟ್ ಅಲ್ವಾ? ಸೊ ಅವಾಗ ಏನಾಗುತ್ತೆ, ನಮಗೆ ಈ ಒಂದು ಸೈಡು ಜೊತೆಗೆ ಈ ಒಂದು ಆ್ಯಂಗಲ್ ಕೂಡ ತಗೊಬೇಕು ನಾವು. ಇವಾಗ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಮಗೆ ಇದು ಬೇಸು, ಇದು ನೀವು ಈ ಸೈಡ್ಸ್ನ ಎ ಅನ್ನೋ ಬದಲು ನೀವು ಎ ಬಿ ಸಿ ಅಂತ ಅಂದ್ಕೊಳ್ಳಿ. ಜಸ್ಟ್ ನಿಮಗೆ ಕ್ಲೀನಾಗಿ ಅರ್ಥ ಆಗೋಕ್ಕೋಸ್ಕರ ಎ ಬಿ ಸಿ ಅಂತ ಡಿಫ್ರೆಂಟ್ ಇರುತ್ತಲ್ವ, ಡಿಫ್ರೆಂಟ್ ಆ್ಯಂಗಲ್ಸ್ ಇದ್ದಾಗ ಅದು ಸೈಡ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವಾಗ ನಮಗೆ ಎ ಬಿ ಸಿ ಇತ್ತು. ಸೊ ಇಲ್ಲಿ ನಮಗೆ ಏನು ಬೇಕು, ಏರಿಯಾ ಬೇಕು ಅಂತಂದರೆ ಇದು ಇಂಟು ಮಾಡಬೇಕು, ಜೊತೆಗೆ ಈ ಒಂದು ಆ್ಯಂಗಲ್ ಕೂಡ ಇಂಟು ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಇಲ್ಲಿ ಏನು ಮಾಡಬೇಕು, ಬಿ ಇಂಟು ಎ ಯಾವುದು, ಇದು ಬಿ, ಈ ಒಂದು ಆ್ಯಂಗಲ್ ಕೂಡ ಇಂಟು ಮಾಡಬೇಕು, ಇಂಟು ಈ ಆ್ಯಂಗಲನ್ನು ಸೈನ್ ಅಂತೀವಿ, ಸೈನ್ ಎ ಆಗುತ್ತೆ. ಸೊ ಇದು 80 ಡಿಗ್ರಿ ಇರೋದ್ರಿಂದ ನಾವು ಇದನ್ನು ಆ್ಯಂಗಲ್ನ ತೊಗೊತೀವಿ. ಅದೇ ಇದು 90 ಡಿಗ್ರಿ ಆಗಿದ್ದಿದ್ರೆ ಸೈನ್ 90 ಡಿಗ್ರಿ ವ್ಯಾಲ್ಯೂ ಏನು ಅಂತ ಅಂದರೆ 1. ಸೊ ಈ 1ನ ನಾವು ಯಾವುದಕ್ಕೆ ಇಂಟು ಮಾಡಿದ್ರು 1 ಬರುತ್ತಲ್ವ. ಸೊ 90 ಡಿಗ್ರಿ ಇದ್ದಾಗ ನಾವು ಅದನ್ನು ಲೆಕ್ಕಕ್ಕೆ ತಗೊತಿರ್ಲಿಲ್ಲ. 90 ಡಿಗ್ರಿ ಇಲ್ಲ ಅಂತ ಅಂದರೆ ಈ ಒಂದು ವ್ಯಾಲ್ಯೂ ಕೂಡ ತೊಗೊಬೇಕು. ಈ ಒಂದು ಕ್ಲಾರಿಟಿ ಸಿಗ್ತಾ, ನಾವು ಏನಕ್ಕೆ 90 ಡಿಗ್ರಿ ಇದ್ದಾಗ ಅದನ್ನು ತೊಗೊತಿಲ್ಲ ಅಂತ. ಸೊ 90 ಡಿಗ್ರಿ ಇದ್ದಾಗ ಸೈನ್ 90 ಡಿಗ್ರಿ ವ್ಯಾಲ್ಯೂ ಬಂದು 1. ಇದು ನಿಮಗೆ ಟ್ರಿಗ್ನೋಮೆಟ್ರಿ ಬಂದಾಗ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ, ಸರಿನಾ? ಸೊ ಸೈನ್ 90 ಡಿಗ್ರಿ ವ್ಯಾಲ್ಯೂ 1 ಆಗಿದ್ದಾಗ ಇಲ್ಲಿ 90 ಡಿಗ್ರಿ ಇದ್ದರೆ ಇಂಟು 1 ಬರ್ಕೊತೀವಿ. ಅದು ನಮಗೆ 1 ಏನು ಲೆಕ್ಕಕ್ಕೆ ಇಲ್ವಲ್ಲ, ಅಂದರೆ ನಾವು ಇಂಟು ಮಾಡಿದ್ರೆ ಏನು ಮಾಡಿದ್ರೆ ಅದು ಆನ್ಸರ್ ಹಂಗೆ ಬರುತ್ತೆ. ಸೊ ಅದ್ರ ಜೊತೆಗೆ ಟ್ರಯಾಂಗಲಲ್ಲಿ ಆಫ್ ತೊಗೊಬೇಕು. ಆಫ್ ಎಂತಕ್ಕೆ ಅಂತ ನಾವು ಮುಂಚೆ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಆಫ್ ಎಂತಕ್ಕೆ ಬರುತ್ತೆ ಅಂತ ಸ್ಟಾರ್ಟಿಂಗಲ್ಲೇ ಡಿಸ್ಕಸ್ ಮಾಡಿದ್ವಿ. ಸೊ ಏರಿಯಾ ನಮಗೆ ಈ ಒಂದು ಏರಿಯಾ ಕೇಳಿದ್ರೆ ಆಫ್ ಇಂಟು ಬಿ ಇಂಟು ಎ ಇಂಟು ಸೈನ್ ಎ ಆಗಿರುತ್ತೆ. ಸೈನ್ ಏನು, ಇದ್ರದ್ದು ಆ್ಯಂಗಲ್ ಟೀಟಾ, ಇದನ್ನು ನೀವು ಟೀಟಾ ಅಂತ ಕೂಡ ಅನ್ಕೊಂಡು ಕನ್ಫ್ಯೂಸ್ ಆಗಬೇಡಿ. ಸದ್ಯಕ್ಕೆ ಸೈನ್ ಎ ಅಂತ ಬರೆದಿರ್ತೀನಿ. ಅದೇ ಇದೊಂದು ಏರಿಯಾ ಇಲ್ಲಿಂದ ಕೇಳಿದ್ರೆ ಅಂದರೆ
ನಿಮಗೆ ನಿಮ್ಮ ಕ್ವಶನ್ಲಿ ಏರಿಯಾ ಆಫ್ ಸಿ ಬಿ ಅಂತ ಕೇಳ್ಬಿಡ್ತಾರೆ. ಅವಾಗ ಏನಿಲ್ಲ, ಸೇಮ್ ಹಾಫ್ ಇಂಟು ಇದ್ಯಾವುದು ಬಿ ಇಂಟು ಸಿ ಇಂಟು ಬಿ ಇಂಟು ಸಿ ಇಂಟು ಸೈನ್ ಬಿ ಆಗುತ್ತೆ. ಅದೇ ನಿಮಗೆ ಈ ಒಂದು ಆ್ಯಂಗಲಿಂದ ಏರಿಯಾ ಕೇಳಿದ್ದಿದ್ರೆ ಹಾಫ್ ಇಂಟು ಎ ಇಂಟು ಸಿ ಇಂಟು ಸೈನ್ ಸಿ ಆಗುತ್ತೆ ಅಷ್ಟೆ. ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್. ಇದು 90 ಡಿಗ್ರಿ ಬಂದಾಗ ಎಂತಕ್ಕೆ 1 ಆಯಿತು ಅಂತಲೂ ಹೇಳ್ದೆ ನಾನು. ಆ 1 ಆಗಿರೋದ್ರಿಂದ ನಾವು ಇಲ್ಲಿ ತಗೊತಿರ್ಲಿಲ್ಲ. ಇವಾಗ 90 ಡಿಗ್ರಿ ಇಲ್ಲ, ಅದಕ್ಕೆ ತಗೊತಾ ಇದ್ದೀವಿ. ಓಕೆನಾ? ಅರ್ಥ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಯಾವ ಆ್ಯಂಗಲು? ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಆಲ್ಮೋಸ್ಟ್ ರೈಟ್ ಆ್ಯಂಗಲ್ದೇ ನಾವು ಡಿಸ್ಕಸ್ ಮಾಡಿದ್ದು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿಗೆ ಆಲ್ಮೋಸ್ಟ್ ನಮ್ಮದು ಟ್ರಯಾಂಗಲ್ಸ್ ಮುಗೀತು. ಈಗ ನೆಕ್ಸ್ಟ್ ಇನ್ನೊಂದು ಯಾವುದು? ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೂ ಮತ್ತು ಆಪ್ಟೀಸ್ ಆ್ಯಂಗಲ್ ಟ್ರಯಾಂಗಲ್ಗೂ ಸೇಮ್ ಫಾರ್ಮುಲಾ ಇರುತ್ತೆ. ಹಾಫ್ ಇಂಟು ಬೇಸ್ ಇಂಟು ಹೈಟು. ಪೆರಿಮೀಟರ್ ಕೇಳಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ, ಮುಗೀತು. ಅರ್ಥ ಆಯ್ತಲ್ವಾ? ಸೊ ಅಲ್ಲಿ ಕೂಡ ನಮಗೆ ನಮ್ಗೆ ಇನ್ ಕೇಸ್ ಆಪ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಇದು ನಾನು ಅಕ್ಯೂಟ್ ಆ್ಯಂಗಲ್ ಅಂತ ಬರ್ತೀನಿ. ಆಪ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಕೂಡ ನಮಗೆ ಯಾವುದು ಏರಿಯಾ ಕೇಳಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ತೊಗೊಬೇಕು. ಅವಾಗ 90 ಡಿಗ್ರೀಸ್ಗೂ ಜಾಸ್ತಿ ಬಂದಾಗ ನಮಗೆ ಹೈಟ್ ಕೊಟ್ಟಿರ್ತಾರೆ. ಓಕೆನಾ? ಸೊ ಇವಾಗ ನಾವು ನೆಕ್ಸ್ಟು ಸರ್ಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿವರೆಗೆ ಏನೇನು ಮುಗಿಸಿದ್ವಿ ನಾವು? ಟ್ರಯಾಂಗಲ್ಸ್ ಮುಗಿಸಿದ್ವಿ, ಕ್ವಾಡ್ರಿಲ್ಯಾಟ್ರಲ್ಸ್ ಮುಗಿಸಿದ್ವಿ, ನೆಕ್ಸ್ಟ್ ಈಗ ಸರ್ಕಲ್ಸ್ ಮುಗಿಸಿ ಅದಾದಮೇಲೆ ಪೆಂಟಗನ್ ಜಸ್ಟ್ ಏರಿಯಾ ಪೆರಿಮೀಟರ್ ಫಾರ್ಮುಲಾ ತಿಳ್ಕೊಂಬಿಟ್ರೆ ಮುಗೀತು. ಸರಿನಾ? ತುಂಬ ಈಸಿ. ಸರ್ಕಲ್ಸ್ ಅಂತೂ ಇದ್ದಿದ್ದು ಈಸಿ ನೋಡಿ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇವಾಗ ಮೇನ್ ಟಾಪಿಕ್ ಇನ್ನೊಂದೇನು? ಸರ್ಕಲ್ಸ್. ಸೊ ಸರ್ಕಲ್ಸು, ಫಸ್ಟ್ ಸರ್ಕಲ್ ಅಂದರೆ ಏನು? ಯಾವುದಾದ್ರು ಪಾಯಿಂಟು ಸೆಂಟರಿಂದ ಎಂಡ್ ಪಾಯಿಂಟಿಗೆ ಟಚ್ ಆಗಿ ಎಕ್ಸಾಕ್ಟ್ ಸೇಮ್ ಲೆಂತಲ್ಲಿ ಟಚ್ ಆಗ್ತಾ ಹೋದರೆ ಅದನ್ನು ಸರ್ಕಲ್ ಅಂತೀವಿ. ಸೊ ಇದು ಪಾಯಿಂಟ್ ಟಚ್ ಆಗಿ ಇದೆಲ್ಲ ಪಾಯಿಂಟ್ಗೂ ಸರ್ಕಲ್ ಅನ್ನೋದು ಸೇಮ್, ಸೆಂಟರ್ ಪಾಯಿಂಟ್ ಅನ್ನೋದು ಸೇಮ್ ಇರಬೇಕು, ಸೆಂಟರ್ ಅನ್ನೋದು ಸೇಮ್ ಇರಬೇಕು. ಈ ಸೆಂಟರಿಂದ ಈ ಪಾಯಿಂಟ್ನ ಟಚ್ ಆಗೋದಕ್ಕೆ ನಾವು ಸರ್ಕಲ್ ಅಂತೀವಿ. ಓಕೆನಾ? ಸೊ ಇವಾಗ ಇದು ಸರ್ಕಲ್, ಕರೆಕ್ಟ್ ಅಲ್ವಾ? ಸೊ ಸರ್ಕಲ್ ಥರ ಇದ್ದರೆ ಬೈಕೊಂಬಿಡಿ, ಇದು ಸರ್ಕಲ್ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಇದು ಅದ್ರದ್ದು ಎಕ್ಸಾಕ್ಟ್ ಸೆಂಟರ್. ಈ ಸೆಂಟರಿಂದ ಎಂಡ್ ಪಾಯಿಂಟ್, ಆ ಸರ್ಕಲ್ ಎಂಡ್ ಪಾಯಿಂಟಿಗೆ ಟಚ್ ಆಗೋದನ್ನ ನಾವೇನಂತೀವಿ? ಆರ್ ಅಂತೀವಿ. ಆರ್ ಅಂದರೆ ಏನು? ರೇಡಿಯಸ್. ಓಕೆನಾ? ಇಲ್ಲಿಂದ ಸೆಂಟ್ರಿಂದ ಈ ರೇಡಿಯಸ್ ಅನ್ನೋದು ಇಲ್ಲಿಂದ ಇಲ್ಲಿಗೆ ಎಷ್ಟಿತ್ತೋ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಇರುತ್ತೆ, ಇಲ್ಲಿಂದ ಇಲ್ಲಿಗೂ ಅಷ್ಟೇ ಇರುತ್ತೆ. ನೀವು ಯಾವುದೇ ಮೂಲೆಗೆ ತೊಗೊಂಡ್ರು ಈ ರೇಡಿಯಸ್ ಅನ್ನೋದು ಸೇಮೇ ಇರುತ್ತೆ. ಓಕೆನಾ? ಸೊ ಇವಾಗ ಈ ಸೆಂಟರಿಂದ ಈ ಕಡೆ ತಗೊಂಡ್ವಿ, ಅದೇ ಫುಲ್ ಲೈನ್ ಎಳೆದುಬಿಟ್ರೆ ಏನಾಗುತ್ತೆ? ಇದನ್ನು ನಾವು ಡಯಾಮೀಟರ್ ಅಂತ ಕರಿತೀವಿ. ಡಯಾಮೀಟರ್ ಅಂತಂದರೆ 2r, ಅಂದರೆ r+r ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಆದರೆ ಈ ಆರ್ ಇಲ್ಲಿದೆಯಲ್ವಾ, ಇನ್ನೊಂದು ಆರ್ ಹಿಂಗೆ ಮಾಡ್ಕೊತೀವಿ. ಸೊ ಇದು ಡಯಾಮೀಟರ್ ಆಗುತ್ತೆ ಅಂದರೆ ಪ್ರಾಕ್ಟಿಕಲಿ ಮ್ಯಾಥಮೆಟಿಕಲಿ ಆಗುತ್ತೆ. ಬಟ್ ನಾರ್ಮಲ್ ಯೂನಿವರ್ಸಲ್ ರೆಪ್ರೆಸೆಂಟ್ ಮಾಡೋದ್ರಲ್ಲಿ ಆಗಲ್ಲ. ಯಾಕಂತಂದರೆ ಡಯಾಮೀಟರ್ ಅನ್ನೋದು ಇದು 180 ಡಿಗ್ರಿ ಇರಬೇಕು. ಸೊ 180 ಡಿಗ್ರಿ ಯಾವಾಗಿರುತ್ತೆ? ಸ್ಟ್ರೈಟ್ ಲೈನ್ ಇದ್ದರೆ 180 ಡಿಗ್ರಿ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ಟೋಟಲು 360 ಡಿಗ್ರಿ, ಅದರಲ್ಲಿ ಅರ್ಧ ಎಷ್ಟು? 180 ಡಿಗ್ರಿ. ಇದು ರೇಡಿಯಸ್ಸು, ಇದು ಫುಲ್ ಇದ್ದರೆ ಇದನ್ನು ಫುಲ್ ಲೆಂತ್ ಇದ್ದರೆ ಡಯಾಮೀಟರ್ ಅಂತ ಕರಿತೀವಿ. ಇನ್ನೇನೇನು ಬರುತ್ತೆ ಅಂತ ಅಂದರೆ ನಮಗೆ ಕಾರ್ಡ್ ಅಂತ ಕರಿತೀವಿ. ಅಂದರೆ ಈ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮಧ್ಯದಲ್ಲಿ ಒಂದು ಲೈನ್ ಇರುತ್ತಲ್ಲ, ಒಳಗಡೆ ಇರಬೇಕು ಲೈನ್, ಈಚೆಯಿಂದ ಬಂದಿರಬಾರ್ದು. ಒಳಗಡೆ ಲೈನ್ನ ಕಾರ್ಡ್ ಅಂತ ಕರಿತೀವಿ. ಇದನ್ನು ನಾವು ಕಾರ್ಡ್ ಅಂತ ಕರಿತೀವಿ. ಓಕೆನಾ? ಅಥವಾ ಇಲ್ಲಿ ಕ್ಲೀನಾಗಿ ಇನ್ನೊಂದು ಸಲ ಬಿಡಿಸ್ಬಿಡ್ತೀನಿ, ಕನ್ಫ್ಯೂಸ್ ಆಗಿಬಿಡ್ತೀರ ಮತ್ತೆ. ಸೊ ಇದು ಸರ್ಕಲ್. ಓಕೆನಾ? ಇದು ಸರ್ಕಲ್ ಅಂದ್ಕೊಳ್ಳಿ. ಸ್ವಲ್ಪ ಟೊಮೊಟೊ ಥರ ಇದೆ, ಪರವಾಗಿಲ್ಲ. ಇವಾಗ ಇದೇನಾಯಿತು? ರೇಡಿಯಸ್ ಆಯಿತು, ಕರೆಕ್ಟ್ ಅಲ್ವಾ? ಇದು ಫುಲ್ ಏನಾಯಿತು? ಡಯಾಮೀಟರ್ ಆಯಿತು. ಸೊ ಇದು ಕೂಡ ರೇಡಿಯಸ್ಸೇ. ಇದು ಎರಡು ಸೇರಿಸಿದ್ರೆ ನಮಗೆ, ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ ಡಯಾಮೀಟರ್ ಆಯಿತು, ಕರೆಕ್ಟ್ ಅಲ್ವಾ? ಡಯಾಮೀಟರ್ ಅಂದರೆ ರೇಡಿಯಸ್ ಪ್ಲಸ್ ರೇಡಿಯಸ್. ಇದು 180 ಡಿಗ್ರಿ ಇರಬೇಕು, ಆವಾಗಲೇ ಅದನ್ನು ಡಯಾಮೀಟರ್ ಅಂತ ಕರಿತೀವಿ. ಸೊ ಈ ಒಳಗಡೆ 2 ಪಾಯಿಂಟ್ಸ್ನ ಯಾವುದಾದ್ರು ಟಚ್ ಆಗ್ತಿದ್ರೆ ಅದನ್ನು ಕಾರ್ಡ್ ಅಂತ ಕರಿತೀವಿ. ಸೊ ಹೈಯೆಸ್ಟ್ ಕಾರ್ಡ್ನ ನಾವು ಡಯಾಮೀಟರ್ ಅಂತೀವಿ. ಈ ಕಾರ್ಡು ಹಿಂಗೆ ಇದು ನನಗೆ ಮೇಲ್ಗಡೆ ತರ್ತಾ ಒಂದು ಪಾಯಿಂಟಲ್ಲಿ ಎಕ್ಸಾಕ್ಟಾಗಿ ಸೆಂಟರಿಗೆ ಬಂದು ಫುಲ್ ಲೆಂತ್ ದೊಡ್ಡದಾಗುತ್ತೆ. ಸೊ ಆ ದೊಡ್ಡ ಲೆಂತ್ನ ನಾವು ಡಯಾಮೀಟರ್ ಅಂತ ಕೂಡ ಕರಿತೀವಿ. ಇನ್ನೊಂದು ಜಸ್ಟ್ ಒಂದೇ ಒಂದು ಪಾಯಿಂಟ್ ಟಚ್ ಆಗಿ ಹೋಗೋದನ್ನು, ಜಸ್ಟ್ ಹಿಂಗೆ ಟಚ್ ಆಗಿ ಹೋಗುತ್ತೆ, ಇಲ್ಲಿ ಟಚ್ ಆಗ್ತಿದೆಯಲ್ಲ, ಇದನ್ನೇನಂತ ಕರಿತೀವಿ? ಟ್ಯಾಂಜೆಂಟ್ ಅಂತ ಕರಿತೀವಿ. ಓಕೆನಾ?
ಇದನ್ನು ಟ್ಯಾಂಜೆಂಟ್ ಅಂತ ಕರಿತೀವಿ. ಅದೇ ಒಳಗಡೆಯಿಂದ ಕ್ರಾಸ್ ಮಾಡ್ಕೊಂಡು ಹೋದರೆ ಈಚೆಯಿಂದ ಬಂದು ಈಚೆ ಹೋಗಬೇಕು. 2 ಪಾಯಿಂಟ್ ಟಚ್ ಆಗ್ತಿದೆ, ಅದು ಈಚೆಯಿಂದ ಬಂದಿದೆ. ಕಾರ್ಡು ಈಚೆಯಿಂದ ಬಂದಿಲ್ಲ, ಒಳಗಡೆ ಮಾತ್ರ ಟಚ್ ಆಗಿದೆ. ಸೊ ಇದನ್ನ ಏನಂತ ಕರಿತೀವಿ? ಸೀಕೆಂಟ್ ಅಂತ ಕರಿತೀವಿ. ಓಕೆನಾ? ಇಷ್ಟೇ ಮೇನಾಗಿ ತಿಳ್ಕೊಬೇಕಾಗಿರೋದು ನೀವು. ಓಕೆನಾ? ಅದಾದಮೇಲೆ ಈ ಒಂದು ಪಾರ್ಟು, ಇವಾಗ ಇದು ರೇಡಿಯಸ್ ಅಂತ ಅಂದ್ಕೊಳ್ಳಿ, ಇದು ಇನ್ನೊಂದು ರೇಡಿಯಸ್ ನಾನು ಬಿಡಿಸಿದೆ. ಓಕೆನಾ? ಇದು ನಮಗೆ ಒಂದು ಟ್ರಯಾಂಗಲ್ ಥರ ಆಯಿತು. ಜಸ್ಟ್ ಈ ಉದ್ದನ್ನ ಆರ್ಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆರ್ಕ್ ಅಂತ ಕರಿತೀವಿ. ಓಕೆನಾ? ಇಷ್ಟು ಜಸ್ಟ್ ರ್ಯಾಂಡಮ್ ನೇಮ್ಸು, ನೀವು ನೆನ್ಪಿಟ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಇನ್ನು ಜಾಮೆಟ್ರಿಲಿ ಇನ್ನೂ ಸಕ್ಕತ್ತಾಗೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸರಿನಾ? ಸೊ ಇವಾಗ ಇದು ಏರಿಯಾ ಪೆರಿಮೀಟರ್ ಕಂಡುಹಿಡಿಬೇಕು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಪೆರಿಮೀಟರ್ನ ನಾವು ಸರ್ಕಂಫರೆನ್ಸ್ ಅಂತ ಕೂಡ ಕರಿತೀವಿ. ಇದನ್ನ ಆಲ್ರೆಡಿ ಮುಂಚೆನೇ ಹೇಳಿದ್ದೆ ನಿಮಗೆ. ಸೊ ಈಗ ಸರ್ಕಲ್, ಕರೆಕ್ಟ್ ಅಲ್ವಾ? ಸೊ ಈ ಸರ್ಕಲಲ್ಲಿ ನಮಗೆ ಪೆರಿಮೀಟರ್ ಬೇಕು. ಸೊ ಪೆರಿಮೀಟರ್ ಫಾರ್ಮುಲಾ ಏನು ಅಂತ ಅಂದರೆ 2πr. ಪೈ ಅಂದರೆ ಗೊತ್ತಾ ನಿಮಗೆ? ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಕಲ್ ಯಾಕೆ ಪೈ ಅಂತ ಕರೀತಾರೆ, 2π ಅಂದರೆ ಏನು ಅಂತ ಜಸ್ಟ್ ಒಂದ್ಸಲ ನೋಡಿ, ಮಸ್ತಾಗಿರುತ್ತೆ. ಪೈ ಅಂತ ಅಂದರೆ 180 ಡಿಗ್ರೀಸ್. ಓಕೆನಾ? ಪೈ ಅಂತ ಅಂದರೆ 180 ಡಿಗ್ರೀಸ್. 180 ಡಿಗ್ರೀಸ್ ಅಂದರೆ ಏನು? ಸ್ಟ್ರೈಟ್ ಆ್ಯಂಗಲ್ ಇದೆ 180 ಡಿಗ್ರೀಸ್. ಪೆರಿಮೀಟರ್ ಅಂದರೆ ಸುತ್ತಳತೆ. ಈಗ ಒಂದು ಪೈ ಅಂದರೆ 180 ಡಿಗ್ರೀಸ್ ಆಯಿತು. ಅಥವಾ ಪೈನ 22/7 ಅಂತ ಕೂಡ ಕರೀತಾರೆ. ಈ ಪೈನ 22/7 ಅಂತ ಎಂತಕ್ಕೆ ಕರೀತಾರೆ ಅನ್ನೋ ಯೂಟ್ಯೂಬಲ್ಲಿ ಒಂದ್ಸಲ ನೋಡಿ, ನಿಮಗೆ ಮಸ್ತ್ ಮಜಾ ಬರುತ್ತೆ ಅದು. ಸೊ ಈಗ 180 ಡಿಗ್ರೀಸ್ ಆಯಿತು, ಇದು ಇನ್ನೊಂದು 180 ಡಿಗ್ರೀಸ್. ಸೊ 2π ಆಯಿತು. ಈ ಆರ್ ಎಂತಕ್ಕೆ ಬಂತು ಅಂತಂದರೆ ಜಸ್ಟ್ ನಿಮಗೆ ಅದು ಫೀಲ್, ಅದ್ರ ಬಗ್ಗೆ ಗೊತ್ತಾಗೋಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಇದು ಚಿಕ್ಕದು ಅಂದ್ಕೊಳ್ಳಿ ಸರ್ಕಲ್, ಇವಾಗ ಇನ್ನೊಂದು ಸರ್ಕಲ್ ದೊಡ್ಡದಿದೆ. ಓಕೆನಾ? ಸೊ ಇವಾಗ ಇದ್ರದ್ದು ರೇಡಿಯಸ್ಸು, ಈ ಚಿಕ್ಕ ಸರ್ಕಲ್ ರೇಡಿಯಸ್ ಆರ್ ಇದ್ದರೆ ಈ ದೊಡ್ಡ ಸರ್ಕಲ್ ರೇಡಿಯಸ್ಸು R' ಇರುತ್ತೆ. ಸೊ ಇವಾಗ ಆರ್ ದೊಡ್ಡ, R' ದೊಡ್ಡ ಅಂದರೆ ಇದು ನಮಗೆ ಸರ್ಕಲ್ ಬೆಳೀತಾ ಇರೋಷ್ಟು ಈ ಆರ್ ಅನ್ನೋದು ಬೆಳೀತಾ ಇರುತ್ತೆ, ರೇಡಿಯಸ್ ಅನ್ನೋದು ಬೆಳೀತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಅದಕ್ಕೆ ನಾವು ಇಲ್ಲಿ ರೇಡಿಯಸ್ ಅಂತ ತಗೊತೀವಿ. ಸೊ ಪೆರಿಮೀಟರ್ ಫಾರ್ಮುಲಾ ಏನು? 2 × πr. ಸರಿನಾ? ಪೈ ಅಂದರೆ 180 ಡಿಗ್ರೀಸ್ ಅಂತ ಅನ್ಕೊಬೋದು, ಅಥವಾ 22/7 ಅಂತ ಅನ್ಕೊಬೋದು. ಯಾವ ಕ್ವಶನ್ ಕೊಡ್ತಾರೋ ಅದ್ರ ಮೇಲೆ ನಮಗೆ ಯಾವ್ದು ತೊಗೊಂಡ್ರೆ ಹೆಲ್ಪ್ಫುಲ್ ಆಗುತ್ತೋ ಅಂತ ನೋಡಿ ಅದನ್ನು ತಗೊಬೇಕಾಗುತ್ತೆ. ಪೆರಿಮೀಟರ್ ಆಯಿತು. ಇವಾಗ ಏರಿಯಾ ಬೇಕು ಅಂತಂದರೆ 1 2 ಏರಿಯಾ ಬೇಕು ಅಂತಂದರೆ πr² ಆಗುತ್ತೆ. ಅಂದರೆ ನಾವು ಆಲ್ರೆಡಿ ಮುಂಚೆನೇ, ಇವಾಗ ಫಾರ್ ಎಕ್ಸಾಂಪಲ್ ಇದು ಏನು ಎಕ್ಸ್ ಅಂದ್ಕೊಂಡ್ರೆ ಏನಾಗಿರುತ್ತೆ ನಮಗೆ ಸ್ಕ್ವಯರಲ್ಲಿ x² ಏರಿಯಾ ಆಯಿತು. ಅಂದರೆ ಎನಿ 2 ಸೈಡ್ಸ್ 2 ಲೆನ್ಸ್, ಯಾವುದು 2 ಆ್ಯಂಗಲ್ಸ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಏರಿಯಾ ಬರುತ್ತೆ. ಇಲ್ಲಿ ರೇಡಿಯಸ್ನ ನಾವು 2 ರೇಡಿಯಸ್ನ ಈ ರೇಡಿಯಸ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ r² ಏರಿಯಾ ಬರುತ್ತೆ. ಆದರೆ ಇಲ್ಲಿ 2π ತೊಗೊಂಡಿದ್ರೆ ಇಲ್ಲಿ ತೊಗೊಂಡಿಲ್ಲ ಅಂತಂದರೆ ಇದು ನಾರ್ಮಲಾಗಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಿಮಗೆ ಫಸ್ಟ್ ಅದು ಹೆಂಗೆ ಬಂತು ಪೈ ಅನ್ನೋದಕ್ಕೆ ಸಿಂಪ್ಲಿಫಿಕೇಶನ್ ಮಾಡಿದಾಗ 2 ಕ್ಯಾನ್ಸಲ್ ಆಗೋಗುತ್ತೆ. ಒಂದು ಲೆವೆಲಲ್ಲಿ, ಒಂದು ಸ್ಟೇಜಲ್ಲಿ 2 ಕ್ಯಾನ್ಸಲ್ ಆಗಿ ನಿಮಗೆ ಲಾಸ್ಟಿಗೆ πr² ಉಳಿಯುತ್ತೆ. ಓಕೆನಾ? ಸೊ ಏರಿಯಾ ಫಾರ್ಮುಲಾ ಅದೆಲ್ಲ ಬೇಕಾಗಿಲ್ಲ ನಮಗೆ, ನಾಟ್ ನೆಸಸರಿ. ನಿಮಗೆ ಜಸ್ಟ್ ಆ ಫಾರ್ಮುಲಾಸ್ ಏನು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಏರಿಯಾ ಫಾರ್ಮುಲಾ ಏನು? πr². ಪೆರಿಮೀಟರ್ದು 2πr. ಡನ್ನಾ? ಮುಗೀತಲ್ವಾ? ಇದರಲ್ಲಿ ಇಷ್ಟೇ. ನೆಕ್ಸ್ಟ್ ಸರ್ಕಲ್ ಆಯಿತು. ಇವಾಗ ಇದರಲ್ಲಿ ಸೆಮಿ ಸರ್ಕಲ್ ಬರುತ್ತೆ. ಈಗ ಇದು ಫುಲ್ ರೌಂಡಿಗೆ ಸರ್ಕಲ್, ಅದರಲ್ಲಿ ಅರ್ಧ ಇದ್ದರೆ ಸೆಮಿ ಸರ್ಕಲ್ ಅಷ್ಟೇ. ಇದರಲ್ಲಿ ಫುಲ್ ಸರ್ಕಲು, ಅದ್ರಲ್ಲಿ ಅರ್ಧ ಸೆಮಿ ಸರ್ಕಲ್ ಆಗುತ್ತೆ. ಸೊ ಇದ್ರದ್ದು ಪೆರಿಮೀಟರ್ ಏನಾಗಿರುತ್ತೆ? ಪೆರಿಮೀಟರ್ ಅಂದರೆ ಏನು? ಸುತ್ತಳತೆ. ಈಗ ಫುಲ್ ಸರ್ಕಲ್ ಇದ್ದಾಗ ಪೆರಿಮೀಟರ್ ಏನಾಗಿತ್ತು? 2πr. ಸೊ ಇದನ್ನು ½ πr ಅಂತ ಅನ್ಕೊಬೋದಾ? ಸೊ ½ πr ಇದ್ದಾಗ 2 ಕ್ಯಾನ್ಸಲ್ ಆಗಿ πr ಇರುತ್ತೆ, ಕರೆಕ್ಟ್ ಅಲ್ವಾ? ಆದರೆ 2πr ಅಂದರೆ ನಾವು ಇದನ್ನು ಕಂಡಿಡಿದ್ವಿ, ಜೊತೆಗೆ ಇದು ಕಂಡಿಡಿದ್ವಿ, ಇದು πr, ಕರೆಕ್ಟ್ ಅಲ್ವಾ? ಇದರಲ್ಲಿ ಇದು πr ಹೋಯ್ತು, ಇದೇನು ಪಾಪ ಮಾಡಿತ್ತು? ಇದ್ರದ್ದು ಲೆಂತ್ ಬೇಕಲ್ವ? ಸುತ್ತಳತೆ ಅಂದರೆ ಇದ್ರದ್ದು ಫುಲ್ಲು ಟೋಟಲ್ ತೊಗೊಬೇಕಲ್ವ? ಸೊ ಪ್ಲಸ್ ಇದೇನು ನಮಗೆ ರೇಡಿಯಸ್ಸು, ಇದು ರೇಡಿಯಸ್ಸು 2r, πr + 2r. ಓಕೆನಾ? ಡನ್ನಾ? ಅದೇ ಏರಿಯಾ ಬೇಕು ಅಂತಂದರೆ ಏರಿಯಾ ಸಿಂಪಲ್, ಇಲ್ಲಿ πr² ಆಯಿತು, ಇಲ್ಲಿ ½ πr². ನಾವು ಫ್ರ್ಯಾಕ್ಷನ್ಸ್ ಎಲ್ಲ ಕಲ್ತಿದ್ದೀವಿ, ನಮಗೆ ಆಲ್ರೆಡಿ ಗೊತ್ತು, ಕರೆಕ್ಟಾಗಿ ಬರುತ್ತೆ ನಮಗೆ. ಒಂದರಲ್ಲಿ ಅರ್ಧ ಅಂದರೆ ಏನು? 50% ಅಂದರೆ ½ πr². ಇದಾಯಿತು. ಇದೇನು? ಸರ್ಕಲ್. ಇದೇನು? ಸೆಮಿ ಸರ್ಕಲ್. ಇನ್ನೊಂದು ಕ್ವಾರ್ಟರ್ ಸರ್ಕಲ್ ಕೇಳ್ತಾರೆ, ಅಂದರೆ ಇದ್ರಲ್ಲಿ ಮತ್ತೆ ಅರ್ಧ ಕ್ವಾರ್ಟರ್ ಸರ್ಕಲ್. ಅದಂದರೆ ಏನು? ಜಸ್ಟ್ ಇಷ್ಟೇ, ಕ್ವಾರ್ಟರ್ ಸರ್ಕಲ್. ಸೊ ಇದರಲ್ಲಿ ಪೆರಿಮೀಟರ್ ಏನಾಗಿರುತ್ತೆ? ಸೊ ಇದರಲ್ಲಿ ಪೆರಿಮೀಟರು ಈ πr ಎಲ್ಲ ½ ಅಲ್ವಾ,
ಕರೆಕ್ಟ್ ಅಲ್ವಾ, ಪೈ ಆರ್ ಅದರಲ್ಲಿ ಮತ್ತೆ ಹಾಫು, ಕರೆಕ್ಟ್ ಅಲ್ವಾ, ಪೈ ಆರ್ ಬೈ ಟು ಪ್ಲಸ್ 2r. ಯಾಕೆ, ಇದೊಂದು ರೇಡಿಯಸ್ಸು ಇದೊಂದು ರೇಡಿಯಸ್ಸು, ಇದು ಪೈ ಆರಲ್ಲಿ ಹಾಫು, ಕರೆಕ್ಟ್ ಅಲ್ವಾ, ಪೈ ಆರಲ್ಲಿ ಹಾಫು, ಇದೊಂದು ರೇಡಿಯಸ್ಸು ಇದೊಂದು ರೇಡಿಯಸ್ 2r, ಮುಗೀತು. ನೆಕ್ಸ್ಟ್ ಏರಿಯಾ ಏನಾಗಿರುತ್ತೆ, ಏರಿಯಾ ಇದರಲ್ಲಿ ಅರ್ಧ ಅಂದರೆ ನಮಗೆ ಗೊತ್ತು 1/4 ಅಂತ, 1/4 ಅಂದರೆ 25%, ಕರೆಕ್ಟ್ ಅಲ್ವಾ, 1/4 πr², ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ದೀವಿ, ಮುಗೀತಲ್ವಾ. ಸೊ ಈ ಸರ್ಕಲ್ಸಲ್ಲಿ ಇನ್ನೊಂದೇ ಒಂದು ಬರುತ್ತೆ, ಆ್ಯನ್ಯುಲಸ್ ಅಂತ ಕರಿತೀವಿ ಅದನ್ನು, ಓಕೆನಾ. ಸೊ ಇದು ಗೊತ್ತಾಯ್ತಲ್ಲ, ಕ್ವಾಡ್ರ್ ಸರ್ಕಲ್ ಪೆರಿಮೀಟರು ಪೈ ಆರ್ ಬೈ 2 ಪ್ಲಸ್ 2r, ಏರಿಯಾ 1/4 πr². ನೆಕ್ಸ್ಟು ಆ್ಯನ್ಯುಲಸ್ ಅಂತ ನೋಡ್ತೀವಿ. ಆ್ಯನ್ಯುಲಸ್ ಅಂತ ಅಂದರೆ ಇವಾಗ ನೀವು ಒಲಿಂಪಿಕ್ಸ್ದು ಅಥ್ಲೆಟಿಕ್ ಟ್ರ್ಯಾಕ್ ನೋಡಿರ್ತೀರಾ, ಅಥವಾ ನೀವೆಲ್ಲರೂ ರನ್ನಿಂಗ್ ರೇಸ್ ಎಲ್ಲರೂ ಹೋಗಿದ್ದಾಗ ಟ್ರ್ಯಾಕ್ ನೋಡಿರ್ತೀರಲ್ವ. ಸೊ ಆ್ಯನ್ಯುಲಸ್ ಅಂತ ಅಂದರೆ ಇವಾಗ ಇದೊಂದು ಸರ್ಕಲ್ ಇರುತ್ತೆ, ಅದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಸರ್ಕಲ್ ಇರುತ್ತೆ. ಸೊ ಇವಾಗ ನೀವು ಅಥ್ಲೆಟ್ ಸ್ಟೇಡಿಯಂ ಅಂತ ಅಂದ್ಕೊಳ್ಳಿ, ಇದು ಟ್ರ್ಯಾಕ್ ಅಂತ ಅಂದ್ಕೊಳ್ಳಿ, ಸರಿ, ಇಲ್ಲಿ ಟ್ರ್ಯಾಕ್ ಇರುತ್ತೆ, ಇಲ್ಲಿ ಒಳಗಡೆ ಬೇರೆ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಇವಾಗ ಇದ್ರದ್ದು ಏರಿಯಾ ಕಂಡುಹಿಡಿಬೇಕು ಅಂತಂದರೆ ಏನು, ನಮಗೆ ಸರ್ಕಲ್ದು ಗೊತ್ತು, ಏನು, πr². ಸೊ ಇದನ್ನು ನಾವು ಸ್ಮಾಲ್ ಆರ್ ಅಂತ ತಗೊಂಡ್ರೆ, ಇದನ್ನು ಬಿಗ್ಗರ್ ಅಂತ ತಗೊಂಡ್ರೆ, ಇಲ್ಲೇನಾಗಿರುತ್ತೆ, ಏರಿಯಾ ಕಂಡುಹಿಡಿಬೇಕು ಅಂತಂದರೆ, ಇಲ್ಲಿ ಆ್ಯನಲಸ್ ಅಂದರೆ ನಾವು ಏರಿಯಾ ಬರೀ ಇದ್ರ ಮಾತ್ರ ಕಂಡುಹಿಡಿಯಬೇಕು, ಓಕೆನಾ. ಈ ಒಂದು ಗ್ಯಾಪ್ ಏನಿದೆಯೋ ಇದ್ರದ್ದಲ್ಲ. ಸೊ ಇದರಿಂದ ಈ ಒಂದು ಆ್ಯಂಗಲ್, ಈ ಒಂದು ಏರಿಯಾನ ತೆಗೆದ್ಬಿಟ್ರೆ ನಮ್ಗೆ ಇದು ಬಂದ್ಬಿಡುತ್ತೆ, ಕರೆಕ್ಟ್ ಅಲ್ವಾ. ಸೊ πr² ಮೈನಸ್ πr², ಸ್ಮಾಲ್ ಆರ್. ಇವಾಗ ಪೈನ ಕಾಮನ್ ತೆಗೆದ್ರೆ r² ಮೈನಸ್ r², ಇಷ್ಟೇ ಫಾರ್ಮುಲಾ ನಮಗೆ ಏರಿಯಾದು. ಪೆರಿಮೀಟರ್ದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ನಾನೊಂದು ವಿತ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಸೊ ಇವಾಗ ಇಲ್ಲಿ ನೀವು ನಿಂತ್ಕೊಂಡು ನೋಡ್ತಾ ಇದ್ದೀರಾ, ನಿಮಗೆ ಇದ್ರದ್ದು ಸುತ್ತಳತೆ ಕಾಣಿಸ್ತೈತೆ, ಇದ್ರದ್ದು ಸುತ್ತಳತೆ ಕಾಣಿಸ್ತಿದೆ, ಎರಡು ಕಾಣಿಸ್ತಿದೆ. ಸೊ ಇವಾಗ ನೀವೇನು ಮಾಡಬೇಕು, ಎರಡು ನಿಮಗೆ ಪೆರಿಮೀಟರ್ ಎರಡು ಸಿಗ್ತಿದೆ ಅಂದರೆ ಇದ್ರದ್ದು ಸುತ್ತಳತೆ ಆ್ಯಡ್ ಮಾಡಬೇಕಾಗುತ್ತೆ, ಇದ್ರದ್ದು ಸುತ್ತಳತೆ ಆ್ಯಡ್ ಮಾಡಬೇಕಾಗುತ್ತೆ. ನಿಮಗೆ ಏರಿಯಾ ಬೇಕಾಗಿಲ್ಲ, ಏರಿಯಾ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ, ಆದ್ರೆ ಸುತ್ತಳತೆ ಅನ್ನೋದು ನೀವು ಇದು ನೋಡ್ತಿದ್ದೀರಾ, ನಿಮ್ಗೆ ಎರಡು ಬೇಕು ಅಂತಂದ್ರೆ ಅವಾಗ ಏನು ಮಾಡಬೇಕು, 2πr ಪ್ಲಸ್ 2πr, ದೊಡ್ಡದು ಚಿಕ್ಕದು ಎರಡು ಆ್ಯಡ್ ಮಾಡಬೇಕು. ಸೊ 2π ಕಾಮನ್ ತೆಗೆದ್ರೆ r ಪ್ಲಸ್ r ಆಗುತ್ತೆ, ಅರ್ಥ ಆಗ್ತಿದೆಯಲ್ವಾ. ಸೊ ಮುಗೀತಲ್ವಾ. ಸೊ ಇಲ್ಲಿಗೆ ನಮಗೆ 2D ಫಿಗರ್ಸ್ ಎಲ್ಲ ಮುಗೀತು. ಇನ್ನೊಂದು ಪೆಂಟಗನ್ ಅಂತ ಹೇಳಿದ್ದೆ, ಸೊ ಪೆಂಟಗನ್ದು ಕೂಡ ಹೇಳ್ಬಿಡ್ತೀನಿ. ಸೊ ಪೆಂಟಗನ್ ಅಂತ ಅಂದರೆ 5 ಸೈಡ್ಸ್ ಇರಬೇಕು, 2 3 4 5, ಇದೆಲ್ಲ ಈಕ್ವಲ್ ಇದ್ದಾಗ ನಮಗೆ ಸೆಂಟರಿಂದ ಒಂದು ಲೈನ್ ಕೊಟ್ಟಿರ್ತಾರೆ, ಅದನ್ನು ಎ ಅಂತ ಕರೀತಾರೆ. ಸೊ ಇದೆಲ್ಲ ಸೈಡ್ಸು. ಪೆರಿಮೀಟರ್ ಅಂದರೆ ಏನು, ಎಲ್ಲ ಸೈಡ್ನ ಆ್ಯಡ್ ಮಾಡಬೇಕು, ಅಂದರೆ ಇಲ್ಲಿ 5s ಆಗುತ್ತೆ, ಎಲ್ಲ ಸೈಡ್ಸ್ ಆ್ಯಡ್ ಮಾಡೋದು 5s ಆಗುತ್ತೆ. ಏರಿಯಾ ಬೇಕಂತಂದರೆ 5/2 ಇಂಟು s ಇಂಟು ಎ, ಇದನ್ನು ಮಾಡಿದ್ರೆ ನಮಗೆ ಏರಿಯಾ ಸಿಕ್ಬಿಡುತ್ತೆ. ಸೊ ಇದು ಹೆಂಗೆ ಬಂತು ಅವೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಇದು 99% ಕೊಡಲ್ಲ, ಕೊಟ್ಟರೆ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡು ಮಾಡ್ಬಿಡಿ, ಡನ್ನ. ಸೊ ಇವಾಗ ಏನೇನು ಕಲಿತು ಅದೆಲ್ಲ ಒಂದು ಫಾರ್ಮುಲಾ ಬರೆದ್ಬಿಡ್ತೀನಿ, ಯಾವುದು ಟ್ರಯಾಂಗಲ್ಸ್ದು, ಸರ್ಕಲ್ಸ್ದು, ಅದಾದಮೇಲೆ ಇದೊಂದು ಪೆಂಟಗನ್, ಸರಿನಾ. ಬರೆದ್ಬಿಟ್ರೆ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ನಾನು ಬರೆದ್ಬಿಟ್ಟು ಒಂದೇ ಸಲ ತೋರಿಸ್ಬಿಡ್ತೀನಿ, ಮತ್ತೆ ಬರೆಯೋದೆಲ್ಲ ಏನು ವೀಡಿಯೋ ಮಾಡಲ್ಲ, ಇವಾಗಲೇ ಆಲ್ರೆಡಿ ಎಷ್ಟೊಂದು ನಿಮಿಷ ಆಗೋಗಿದೆ. ಸೊ ಏನೇನು ಫಾರ್ಮುಲಾಸ್ ಅಂತ ಅಂದರೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ ಏರಿಯಾ ಆಫ್ b² ಅಥವಾ √3/4 ಇಂಟು a² ಮಾಡ್ಬೋದು. ಹೈಟ್ ಕೊಟ್ಟಿದ್ರೆ ಹೈಟ್ ತೊಗೊಬೋದು, ಹೈಟ್ ಕೊಟ್ಟಿಲ್ಲ ಅಂದರೆ ಹೈಟ್ ಕಂಡಿಡೀರಿ ಅಂತಂದರೆ √3/2 ಇಂಟು a ಮಾಡಬೇಕಾಗುತ್ತೆ. ಅದೇ ಥರ ಐಸೋಲೆಸ್, ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್, ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ನೋಡ್ಕೊಂಡು, ಸರ್ಕಲ್, ಸೆಮಿ ಸರ್ಕಲ್, ಕ್ವಾರ್ಟರು, ಅನಾಲಸ್ಸು, ಪೆಂಟಗನ್ ಬೇಕು ಅಂದರೆ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಇವಾಗ 2D ಆಗೋಯ್ತು. ನೆಕ್ಸ್ಟ್ ನಾವು 3D ಮಾಡೋಣ, ಓಕೆನಾ. ಸೊ ಇಷ್ಟೊಂದೆಲ್ಲ ಏನು ತಲೆ ಕೆಡ್ಸ್ಕೊಂಬಿಡಿ, ಇದರಲ್ಲಿ ಯಾವುದೋ ಟ್ರಯಾಂಗಲ್ ಕೊಟ್ಟರೆ ಯಾವ್ದಾದ್ರು ನಾರ್ಮಲಾಗಿ ಒಂದು ಟ್ರಯಾಂಗಲ್ ಕೊಡ್ತಾರೆ. ಸೊ ಫಾರ್ಮುಲಾಸ್ ನೆನಪಿದ್ರೆ, ನಾನು ಫಾರ್ಮುಲಾಸ್ ಹೆಂಗೆ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಕತೆ ಮಾಡಿದ್ದು. ಇಲ್ಲಾಂದರೆ ನಮ್ಗೆ ಡೈರೆಕ್ಟಾಗಿ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋಂಗಿದ್ರೆ ಬಯಟ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ, ಓಕೆನಾ. ಸೊ ಥ್ಯಾಂಕ್ ಯು ಸೊ ಮಚ್, ಬಾಯ್. ಈ ವಿಡಿಯೋಗೆ ಇಷ್ಟೇ, ಥ್ಯಾಂಕ್ ಯು. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ, ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ.
ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.